अधर्माभिभवत् कृष्ण अधर्माभिभवात् कृष्ण प्रदुष्यन्ति कुलस्त्रियः प्रदुष्यन्ति कुलस्त्रियः स्त्रीषु दृष्टासु वार्ष्णेय स्त्रीषु दुष्टासु वार्ष्णेय जायते वर्णसंकरः जायते वर्णसंकरः। सुकृपया अनुवाद ओदि। हे कृष्ण हे कृष्ण ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಧನ್ಯವಾದಗಳು. ಸೊ ಹರೇ ಕೃಷ್ಣ. ಸೊ ಆಕ್ಚುಲಿ ನಾವೀಗ ಅರ್ಜುನನ ವಿವಿಧ ರೀಸನ್ಗಳನ್ನು ನಾವು ಕೇಳ್ತಾ ಇದೀವಿ. ಅರ್ಜುನ ವಿವಿಧ ಕಾರಣಗಳನ್ನು ಹೇಳ್ತಾ ಇದ್ದಾನು. ನಾನು ಯಾಕೆ ಯುದ್ಧ ಮಾಡೋದಿಲ್ಲ, ನಾನು ಯಾಕೆ ಯುದ್ಧ ಮಾಡೋದಕ್ಕೆ ಬೇಡ ಅಂತ ಇದ್ದೀನಿ, ನಾನು ಯಾಕೆ ನನ್ಗೆ ಯುದ್ಧ ಮಾಡೋದಕ್ಕೆ ಇಚ್ಛೆ ಇಲ್ಲ. ಸೊ ಅದಕ್ಕೆ ವಿವಿಧ ಕಾರಣಗಳನ್ನು ಹೇಳ್ತಾ ಇದ್ದಾನೆ. ಸೊ ನಾವು ಹಿಂದಿಂದ ಎಲ್ಲ ರಿವಿಷನ್ ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಹಿಂದಿನ ಕ್ಲಾಸ್ ನಾವು ರಿವಿಷನ್ ಮಾಡಿದ್ದು. ಸೊ ಹೆಂಗೆ ಅರ್ಜುನ ನಿನ್ನಿನ ಕ್ಲಾಸ್ ನಲ್ಲಿ ನಮ್ಗೆ ಏನ್ ಹೇಳಿದ, ಅರ್ಜುನ ಹೇಳ್ತಾ ಇದ್ದ, ಯಾಕೆಂದ್ರೆ ನಾನು ಏನ್ ವಿಚಾರ ಮಾಡ್ತಾ ಇದ್ದೀನಿ, ನಾನು ಏನಾದ್ರು ಇಲ್ಲಿ ಇರೋರು ಜನರಿಗೆ, ಅಂದ್ರೆ ಹಿರಿಯವರು ಇರೋದು, ನನ್ನ ಮಿತ್ರರು ಇದಾರು, ಇವ್ರು ಎಲ್ಲಾರ್ಗು ಕೊಂದ್ಮೇಲೆ ಏನಾಗುತ್ತೆ, ಇಲ್ಲಿ ಎಲ್ಲವರು ಇರೋರು ಎಲ್ಲಾರು ಹಿರಿಯವರು ಇದಾರು. ಸೊ ಹಿರಿಯವರು ಇರೋದ್ರಿಂದ ಇಲ್ಲಿ ದೊಡ್ಡವರು ಇದಾರು. ಇತರರಿಂದ ಏನಾಗತ್ತೆ, ಕುಲನಲ್ಲಿ ಇರೋರು ವರಿಷ್ಠರು ಇಲ್ಲಿ ಇರೋದ್ರಿಂದ ಇಲ್ಲಿ ಕುಲವನ್ನು ನಡೆಸೋರು ವರಿಷ್ಠ ಆಗಿದವರು ಇವ್ರು ನಷ್ಟ ಆದ್ರೆ ಕುಲದ ಪರಂಪರೆ ನಷ್ಟ ಆಗುತ್ತೆ. ಕುಲ ಪರಂಪರೆ ನಷ್ಟ ಆದ್ರೆ ನನಗೆ ಪಾಪ ಬರುತ್ತೆ, ಕುಲ ಪರಂಪರೆ ನಷ್ಟ ಆಗುವಂತ ಪಾಪ ನನಗೆ ಸಿಗತ್ತೆ ಅಂತ ನಿನ್ನೆ ನಾವು ನೋಡಿದ್ದು. ಸೊ ನಿನ್ನಿಂದ ಇತರನಲ್ಲಿ ನಾವು ನೋಡಿದ್ದು ಹೆಂಗೆ ನಮ್ಗೆ ಹಿರಿಯರು ಎಷ್ಟು ಇಂಪಾರ್ಟೆಂಟ್ ಇದ್ದಾರೋ. ಸೊ ಅಷ್ಟೇ ಅಲ್ಲ, ಸೊ ಅರ್ಜುನನ ನಮ್ಮ ವಿಚಾರದಿಂದ ನಾವು ನೋಡಿದ್ದು ಹಿರಿಯರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದಾರೆ ಅಂತ. ಸೊ ಆಮೇಲೆ ಅರ್ಜುನನ ವಿಚಾರದಿಂದ ನಾವು ನೋಡಿದ್ದು, ಅರ್ಜುನನ್ ಯಾಕೆ ಕೃಷ್ಣ ಅರ್ಜುನನಿಗೆ ಹೇಳಿದ ನೀನು ಇವ್ರಿಗೆ ಕೊಲ್ಲಬೇಕು ಅಂತ. ಯಾಕಂದ್ರೆ ಭಗವಂತನಿಗೆ ಒಂದು ಉದಾಹರಣೆ ಪ್ರಸ್ತುತ ಮಾಡೋದಿತ್ತು. ಇಂಥ ಹಿರಿಯರು, ಇಂಥ ಜನರದು ಒಂದು ಮತ್ತೆ ಯಾರು ಫಾಲೋ ಮಾಡಬಾರದು ಇಂತಹ ಧರ್ಮಿಗಳಿಗೂ ಅಂತ. ಸೊ ಅದಕ್ಕೆ ಭಗವಂತ ಇಂತಹ ಧರ್ಮಿಗಳಿಗೆ ಸಲುವಾಗಿ ಭಗವಂತ ಹೇಳ್ತಾನು ನೀವು ಯುದ್ಧ ಮಾಡ್ಬೇಕಂತ. ಸೊ ಇವತ್ತಿಂದ ಕಾರಣ ಏನ್ ಅರ್ಜುನ ಹೇಳ್ತಾ ಇದ್ದಾನೋ, ಇವತ್ತು ಅರ್ಜುನ ಹೇಳ್ತಾ ಇದ್ದಾನೋ, ಭಗವಂತ ನೋಡು ನಿನ್ನೆ ನಾನು ಕುಲನಾಶ ಆಗತ್ತೆ ಅಂತ ಹೇಳಿದೆ, ಕುಲನಲ್ಲಿ ಅಧರ್ಮ ಆಗತ್ತೆ ಅಂತ ಹೇಳಿದೆ. ಆದ್ರೆ ಅಧರ್ಮ ಆದಾಗ ಇನ್ನೂ ಅಧರ್ಮ ಅಷ್ಟೇ ಅಲ್ಲ, ಆಗೋದಿಲ್ಲ. ಏನಾಗತ್ತೆ, ಅಧರ್ಮ ಆದಾಗ ಕುಲನಲ್ಲಿ ಇರೋವಂತ ಸ್ತ್ರೀಗಳು ಅವ್ರು ಏನಾಗ್ತಾರೋ ಭ್ರಷ್ಟ ಆಗ್ತಾರೋ. ಅವ್ರು ಭ್ರಷ್ಟ ಆಗಿದಾಗ ಏನಾಗತ್ತೆ, ಸಂತತಿಗಳು ಅನ್ವಾಂಟೆಡ್ ಸಂತತಿಗಳು ಉತ್ಪನ್ನ ಆಗ್ತಾರೋ. ಸೊ ಇದು ಬಹಳ ಪ್ರಾಬ್ಲಮ್ ಇದೆ. ಕೃಷ್ಣನ್ಗೆ ಹೇಳ್ತಾ ಇದ್ದಾನು, ನೋಡು ಜಸ್ಟ್ ನಾನು ಯುದ್ಧ ಮಾಡಿದ್ರೆ ಸಾಕು ಇಷ್ಟೆಲ್ಲ ಆಗ್ತಾ ಇದೆ ಕೃಷ್ಣ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯುದ್ಧ ಮಾಡಬಾರ್ದು ಅಂತ. ಸೊ ಇವತ್ತೊಂದು ಏನ್ ಕಾರಣ ಹೇಳ್ತಾ ಇದ್ದಾನೋ ಅರ್ಜುನ, ನಾನು ಸ್ತ್ರೀಯರು ಅಧರ್ಮ ಮಾಡ್ತಾರೋ. ಸೊ ಕುಲನಲ್ಲಿ ಇರೋರು, ಯಾಕಂದ್ರೆ ದೊಡ್ಡವರು ಇರೋದಿಲ್ಲ, ಅವ್ರಿಗೆ ನೋಡೋರು ಯಾರು ಇರೋದಿಲ್ಲ. ಸೊ ಅಧರ್ಮನಲ್ಲಿ ಅವ್ರು ಹೋಗ್ತಾರೋ. ಅವ್ರನಿಂದ ಹುಟ್ಟಿರುವಂತಹ ಸಂತತಿಗಳು, ಅವ್ರು ಹೆಂಗಿರ್ತಾರ ಸಂತತಿ ಅಂದ್ರೆ ಮಕ್ಕಳು, ಅವರು ಕೆಟ್ಟ ದಾರಿಗೆ ಇರ್ತಾರೆ. ಅವಾಂಛಿತ್ ಅಂತ ಹೇಳ್ತಾರೆ ಅವ್ರಿಗೆ. ಅವಾಂಛಿತ್ ಅಂದ್ರೆ ನಾನ್ ಯೂಸ್ಫುಲ್ ಪೀಪಲ್ಸ್ ಅಂತ. ಸೊ ಇವೆಲ್ಲದಕ್ಕೆ ಕಾರಣ ನಾನ್ ಆಗ್ತೀನಿ ಕೃಷ್ಣ, ಅದಕ್ಕೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ. ಸೊ ಓಕೆ, ಇವೆಲ್ಲ ಎಕ್ಸ್ಪ್ಲನೇಷನ್ ನಾವು ಅರ್ಜುನಿಂದ ತಿಳ್ಕೊಂಡು ಬರ್ರಿ ನಾವು ಪ್ರಭುಪಾದ್ ನಮ್ಗೆ ಏನ್ ತಿಳಿಸ್ತಾ ಇದ್ದ ಅಂತ ತಿಳ್ಕೊಳ್ಳೋಣ. ಸೊ ಒಂದೊಂದು ಪಾಯಿಂಟ್ ಒಂದು ಪ್ರಭುಪಾದ್ ಹೇಳಿದನ್ನು ಯಾರಾದ್ರೂ ಓದಿ. ಯಾರು ಓದ್ತೀರಾ?
ಓದಿ. ಹಾ Good population in human ಹಾ society ಪ್ಲೀಸ್ is ಪ್ಲೀಸ್. the basic Good population in human society is the basic principle for peace, prosperity, and spiritual progress in life. The Varnashrama religious principles were so designed that the good population would prevail in society for the general spiritual progress of state and community. Such population depends on the chastity and faithfulness of its womanhood. As children are very prone to be misled, women are similarly very prone to degradation. Therefore, both children and women require protection by elder members of the family. ಓಕೆ ಒಳ್ಳೆ ಮನುಷ್ಯದು ಸಂಖ್ಯೆ ಮತ್ತೆ ಒಳ್ಳೆ ಹ್ಯೂಮನ್ ಸೊಸೈಟಿ ಇರ್ಬೇಕಂದ್ರೆ ಅದಕ್ಕೆ ಬೇಸಿಕ್ ರೂಲ್ ಪ್ರಿನ್ಸಿಪಲ್ ಏನಿರ್ಬೇಕಂದ್ರೆ ಪೀಸು, ಪ್ರಾಸ್ಪೆರಿಟಿ, ಸ್ಪಿರಿಚುವಲ್ ಪ್ರೋಗ್ರೆಸ್ ಲೈಫ್ ಅಲ್ಲಿ ಇರ್ಬೇಕು. ಮತ್ತೆ ಇಲ್ಲಿ ವರ್ಣಾಶ್ರಮ ರಿಲಿಜಿಯಸ್ ಪ್ರಿನ್ಸಿಪಲ್ ಅವ್ರದ್ದು ರೂಲ್ಸ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಫಾಲೋ ಮಾಡೋ ಪ್ರಿನ್ಸಿಪಲ್ಸ್ ಅದ್ರಲ್ಲಿ ಬರೋ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡೋರು ಒಳ್ಳೆ ಮನುಷ್ಯರಾಗಿ ಹೊರಗೆ ಬರ್ತಾರೆ ಸೊಸೈಟಿಗೆ. ಅದರಿಂದ ಅವ್ರ ಸ್ಪಿರಿಚುವಲ್ ಪ್ರೋಗ್ರೆಸ್ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈ ಪಾಪ್ಯುಲೇಷನ್ ಒಳ್ಳೆ ಹ್ಯೂಮನ್ ಪಾಪ್ಯುಲೇಷನ್ ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಹೆಣ್ಮಕ್ಳು ಹೆಣ್ಣಿನ ಪ್ಯೂರಿಟಿ ಮತ್ತೆ ನಿಷ್ಠೆಯಿಂದ ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಂಗೆ ಇವಾಗ ಮಕ್ಕಳೆಲ್ಲ ಮಿಸ್ಲೀಡ್ ಆಗ್ತಿದಾರೋ ಹಾಗೆ ಹೆಣ್ಣು ಮಿಸ್ಲೀಡ್ ಆದ್ರೆ ಅದರಿಂದ ಬರೋ ಪಾಪ್ಯುಲೇಷನ್ ಸರಿ ಇರಲ್ಲ ಅಂತ ಹೇಳ್ತಾ ಇದಾರೆ ಪ್ರಭು. ಅಷ್ಟೇ. ಓಕೆ ಗುಡ್, ನೈಸ್ ಟ್ರಾನ್ಸ್ಲೇಷನ್. ಓಕೆ ಜಗನ್ನಾಥ್ ಪ್ರಭು, ಇಟ್ಸ್ ಕಂಟಿನ್ಯೂ. ಹರೇ ಕೃಷ್ಣ. ಸೊ ನಾವು ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ ವರ್ಣಾಶ್ರಮ ಧರ್ಮ ಅಂದರೆ ಏನು ಅಂತ. ಸೊ 4 ವರ್ಣಗಳು, 4 ಆಶ್ರಮಗಳು, ಯಾವ ರೀತಿ ನಮ್ಮ ಈ ಒಂದು ಸಮಾಜದ ಒಂದು ಪಿಲ್ಲರ್ಗಳು. ಸೊ ಈ ಒಂದು ವರ್ಣಾಶ್ರಮ ಧರ್ಮನ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಪೀಸ್, ಪ್ರಾಸ್ಪೆರಿಟಿ ಆ್ಯಂಡ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಇನ್ ಲೈಫ್. ಸೊ ಈ ವರ್ಣಾಶ್ರಮ ಧರ್ಮನ ಅತ್ಯಂತ ನಾಜೂಕಾಗಿ ನಾವು ಅನುಷ್ಠಾನ ಮಾಡಿದಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಉನ್ನತಿ ಆಗತ್ತೆ. ಸೊ ನಮ್ಮ ಜೀವನದಲ್ಲಿ ಆ್ಯಕ್ಚುಲಾಗಿ ಬೇಕಿರೋದು ಏನು ಅಂದರೆ ಈ 3. ಸೊ ಇದು ನಮಗೆ ನಮ್ಮ ಜೀವನದಲ್ಲಿ ಇದು ಸಿಕ್ಕುತ್ತೆ ಯಾವಾಗ ಈ ಒಂದು ವರ್ಣಾಶ್ರಮ ಧರ್ಮದ ಕರೆಕ್ಟಾಗಿ ಇದನ್ನು ಅನುಷ್ಠಾನ ಆದಾಗ. ಸೊ ಈ ಒಂದು ವರ್ಣಾಶ್ರಮ ಧರ್ಮದ ಒಂದು ಮೇನ್ ಫೌಂಡೇಶನ್ ಅಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಒಳ್ಳೆಯ ಜನತೆ. ಅಂದರೆ ಉತ್ತಮವಾದಂಥ ಒಂದು ಜನತೆ ಏನಿದ್ದಾರೆ, ಜನರಿಂದನೇ ಈ ಒಂದು ಸಮಾಜ ಇರೋದು. ಸೊ ಸಮಾಜದಿಂದ ಜನ ಇಲ್ಲ, ಅಂದರೆ ಜನಗಳು ಸೇರಿನೇ ಈ ಒಂದು ಸಮಾಜ ಸೃಷ್ಟಿಯಾಗಿರೋದು. ಸೊ ಯಾವಾಗ ಒಂದು ಒಳ್ಳೆಯ ಜನತೆ ಇರ್ತಾರೆ, ಅವ್ರು ಯಾವಾಗ ಈ ಒಂದು ವರ್ಣಾಶ್ರಮ ಧರ್ಮನ ಫಾಲೋ ಮಾಡ್ತಾರೆ, ಸೊ ಆಟೋಮೆಟಿಕ್ ಆಗಿ ಆ ಒಂದು ಸಮಾಜದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಎಲ್ಲರಿಗೂ ಸ್ಪಿರಿಚುವಲ್ ಪ್ರೋಗ್ರೆಸ್ ಯಾವ ರೀತಿ ಆಗಬೇಕು ಅನ್ನೋದ್ರ ಮೇಲೆ ನಮ್ಮ ಜೀವನನ ಅದು ರೂಪ ಆಗಿರುತ್ತೆ. ಸೊ ಆದರೆ ಈಗೇನಾಗಿದೆ ಹೇಳಿ, ನಮ್ಮ ಜೀವನ ಎಲ್ಲ ರೂಪ ಆಗಿರೋದು ದುಡ್ಡಿನ ಮೇಲೆ. ಓನ್ಲಿ ಒಂದೇ ಒಂದು ಇದು ಅಲ್ಲಿರೋದು ಏನು, ದುಡ್ಡು, ಮನಿ. ಸೊ ಮನಿ ಮೇಲೆ ನಾವು ಏನು ಮಾಡ್ಬಿಟ್ಟಿದ್ದೀವಿ, ನಮ್ಮ ಎಂಟೈರ್ ಒಂದು ಇದನ್ನ ಜೀವನನ ರೂಪಗೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ, ಚಿಕ್ಕವರಿಂದ ದೊಡ್ಡವರವರೆಗೂ ನಾವು ಬರೀ ಟಾರ್ಗೆಟ್ ಮಾಡೋದು ಬರೀ ಈ ಮನಿ 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 ಅಂತಾನೆ ಟಾರ್ಗೆಟ್ ಮಾಡ್ತಾ ಇರ್ತೀವಿ. ಸೊ ನಾವು ಏನೇ ಒಂದು ಮಾಡೋದಕ್ಕೆ ಹೋದ್ರೂ ಅದು ಎಲ್ಲದಕ್ಕೂ ನಾವು ಅಲ್ಟಿಮೇಟ್ಲಿ ಮನಿಗೆ ತಗೊಂಬಂದು ಬಿಡ್ತೀವಿ. ಸೊ ಈ ರೀತಿ ಮಾಡಿ 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 ಏನಾಗಿದೆ, ಈಗ ಆ ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಜನಗಳು ಈ ಸಮಾಜದಲ್ಲಿ ಇಲ್ಲ. ಸೊ ಜನಗಳು ಏನಾಗೋಗಿದ್ದಾರೆ, ಈಗ ಕರಪ್ಟ್ ಆಗೋಗಿದ್ದಾರೆ. ಅಂದರೆ ಈಗ ಎಂಟೈರ್ ಒಂದು ಸೊಸೈಟಿನೇ ಒಂಥರ ಇದು ಕರಪ್ಟ್ ಆಗೋಗಿದೆ, ಡಿಗ್ರೇಡ್ ಆಗೋಗಿದೆ. ಅದು ಯಾವ ರೀತಿ ಆಗಿದೆ, ಈ ಒಂದು ವರ್ಣಾಶ್ರಮ ಧರ್ಮದ ಒಂದು ಪಾಲನೆ ಅನ್ನೋದು ಆಗ್ತಾ ಇಲ್ಲ. ಯಾವಾಗ ವರ್ಣಾಶ್ರಮ ಧರ್ಮದ ಪಾಲನೆ ಆಗಲ್ಲ, ಅಲ್ಲಿ ಆಬ್ವಿಯಸ್ಲಿ ಅಶಾಂತಿನೇ ಇರೋದು, ಅಲ್ಲಿ ಯಾವತ್ತೂ ಸಮೃದ್ಧಿ ಇರಲ್ಲ. ಇಲ್ಲ ಅತಿವೃಷ್ಟಿ ಆಗುತ್ತೆ, ಇಲ್ಲಾಂದರೆ ಅನಾವೃಷ್ಟಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಜನ ಯಾವಾಗ್ಲೂ ತೊಂದರೆಗೆ ಒಳಪಡ್ತಾ ಇರ್ತಾರೆ. ಆಮೇಲೆ ಸ್ಪಿರಿಚುವಲ್ ಪ್ರೋಗ್ರೆಸ್ ಅನ್ನೋದು ಅವ್ರ ಜೀವನದ ಒಂದು ಭಾಗ ಆಗಿರೋದೇ ಇಲ್ಲ. ಈವನ್ ನಾವು ಆಧ್ಯಾತ್ಮಿಕವಾಗಿ ಇಲ್ಲಿ ಏನೋ ಒಂದು ನೋಡೋದಕ್ಕೆ ಹೋದ್ರೂ ಅದೇನಾಗುತ್ತೆ, ನಾವು ಅಲ್ಲೂ ಸಹ ದುಡ್ಡುಗೋಸ್ಕರ, ನನ್ನಲ್ಲಿರುವಂಥ ಕಷ್ಟನ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ, ಸೊ ಈ ರೀತಿ ಅದನ್ನು ಕಮರ್ಷಿಯಲ್ ಆಗಿನೇ ನಾವು ನೋಡೋದಕ್ಕೆ ಹೋಗ್ತೀವಿ. ಸೊ ಎಲ್ಲದಕ್ಕೂ ಬೇಸ್ ಏನಿದು, ಆ ಒಂದು ಒಳ್ಳೆಯ ಜನತೆ.
ಗುಡ್ ಪಾಪ್ಯುಲೇಷನ್ ಇರಬೇಕು. ಸೊ ಆ ಒಂದು ಗುಡ್ ಪಾಪ್ಯುಲೇಷನ್ಗೆ ಮೇನ್ ಬೇಸ್ ಏನು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಪಾಯಿಂಟ್ ಬೈ ಪಾಯಿಂಟ್ ಅದನ್ನು ಎಕ್ಸ್ಪ್ಲೇನು ಮಾಡ್ತಾ ಇದ್ದಾರೆ. ಸೊ ಗುಡ್ ಪಾಪ್ಯುಲೇಷನ್ ಅನ್ನೋದು ಯಾವ ರೀತಿ ಬರುತ್ತೆ, ಅದು ಬಂದಿಲ್ಲ ಅಂದರೆ ಆ ಪಾಪ್ಯುಲೇಷನ್ನ ಏನಂತ ಕರೀತಾರೆ. ಸೊ ಇಲ್ಲಿ ಅರ್ಜುನ ಏನಂತ ಕರಿತಾ ಇದ್ದಾರೆ, ಅವ್ರನ್ನ ವರ್ಣ ಸಂಕರ ಅಂತ ಕರಿತಾ ಇದ್ದಾರೆ, ಅನ್ವಾಂಟೆಡ್ ಪಾಪ್ಯುಲೇಷನ್. ಸೊ ಬೇಡದ ಮಕ್ಕಳು, ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ, ಅನ್ವಾಂಟೆಡ್ ಪಾಪ್ಯುಲೇಷನ್ ಅಂತ ಒಂದು ಭಯಂಕರವಾದಂಥ ಒಂದು ವರ್ಡನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅನ್ವಾಂಟೆಡ್ ಪಾಪ್ಯುಲೇಷನ್ ಏನಕ್ಕೆ ಬರುತ್ತೆ ಅಂದರೆ ಬೇಡದೇ ಇರೋವಂಥ ಒಂದು ಮಕ್ಕಳು ಈ ಒಂದು ಸಮಾಜದಲ್ಲಿ ಏನಕ್ಕೆ ಹುಟ್ಟುತ್ತಾ ಇದ್ದಾರೆ, ಅದರಿಂದ ಯಾವ ರೀತಿ ನಮ್ಮ ಸೊಸೈಟಿ ಅದರಲ್ಲಿರುವಂಥ ಸಿಸ್ಟಮ್ಗಳು ಯಾವ ರೀತಿ ಅದು ನಾಶ ಆಗ್ತಾ ಇದೆ, ಇದೆಲ್ಲದಕ್ಕೊಂದು ಬೇಸ್ ಏನು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಒಂದು ಚಿಕ್ಕ ಮಕ್ಕಳು ಅಂದರೆ ಅವರು ಮುಗ್ಧವಾಗಿರ್ತಾರೆ, ಅವರಿಗೆ ಈಸಿಯಾಗಿ ಅವ್ರಿಗೇನೋ ಒಂದು ನಾನು ಸುಳ್ಳು ಹೇಳಿದ್ರೆ ಇಲ್ಲ ಮೋಸ ಮಾಡೋದಕ್ಕೆ ಹೋದರೆ ಆ ಮಗುಗೆ ಪಾಪ ಅರ್ಥ ಆಗಲ್ಲ. ಅದೇನು ಮಾಡುತ್ತೆ, ಅದನ್ನು ಅದೇ ಅಂತ ನಂಬ್ಕೊಂಡು ಅದು ನಿಜಾನೇನೋ ಅಂತ ನಂಬ್ಕೊಂಡು ಅಂತ ಮುಗ್ಧವಾಗಿ ಏನು ಮಾಡುತ್ತೆ, ಅದು ಮೋಸ ಹೋಗ್ಬಿಡುತ್ತೆ. ಸೊ ಇದು ಆ್ಯಕ್ಚುಲಿ ಆ ಮಗುವಿನ ಪ್ರಾಬ್ಲಮ್ ಅಲ್ಲ, ಆ ಮೋಸ ಹೋಗೋದು ಮಗುವಿನ ಪ್ರಾಬ್ಲಮ್ ಅಲ್ಲ. ಆ್ಯಕ್ಚುಲಿ ಆ ಮಗು ಏನದು ಮುಗ್ಧವಾಗಿದೆ. ಸೊ ಅದನ್ನು ದೊಡ್ಡವರು ಏನು ಹೇಳ್ತಾರೋ ಅದು ನಿಜ ಅಂತ ತಿಳ್ಕೊಳ್ಳುತ್ತೆ, ಅದೇ ಅಂತ ತಿಳ್ಕೊಂಡು ಅದೇನು ಮಾಡೋದಕ್ಕೆ ಅದು ಮಾಡೋದಕ್ಕೆ ಹೋಗುತ್ತೆ. ಸೊ ಅದೇ ರೀತಿನೇ ಇಲ್ಲಿ ಹೆಂಗಸರು ಸಹ ಅವರು ಏನಾಗಿರ್ತಾರೆ, ಮುಗ್ಧವಾಗಿರ್ತಾರೆ. ಸೊ ಯಾವ ರೀತಿ ನಾವು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತೀವೋ ಅದೇ ರೀತಿನೇ ಸಹ ನಮ್ಮ ಮನೆಯಲ್ಲಿರುವಂಥ ಹೆಂಗಸರನ್ನು ಸಹ ನಾವು ಪ್ರೊಟೆಕ್ಟ್ ಮಾಡಬೇಕು. ಅವರ ಮುಗ್ಧತೆನ ಏನು ಮಾಡ್ತಾರೆ, ದುರುಪಯೋಗ ಆಗುತ್ತೆ. ಅದನ್ನು ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ಅವರನ್ನು ಏನಾಗುತ್ತೆ, ಅವರ ಮುಗ್ಧತೆ ದುರುಪಯೋಗ ಆಗುತ್ತೆ. ಆವಾಗ ಏನಾಗುತ್ತೆ, ಈ ಒಂದು ಸಮಾಜದಲ್ಲಿ ಅನಿಷ್ಟ ಸಂತಾನ ಉತ್ಪತ್ತಿಯಾಗುತ್ತೆ. ಈ ಒಂದು ಅನ್ವಾಂಟೆಡ್ ಪಾಪ್ಯುಲೇಷನ್ ಇಂದಾನೆ ನಮ್ಮ ಎಲ್ಲ ಒಂದು ವ್ಯಾಲ್ಯೂಸು ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಒಂದು ಇದನ್ನು ಡಿಗ್ರೇಡ್ ಆಗ್ತಾ, ಸಿಸ್ಟಮ್ಸ್ ಇವೆಲ್ಲ ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಒಂದು ಮಾತಾಜಿಗಳಲ್ಲಿರೋದಂಥ ಚಾಸ್ಟಿಟಿ ಆ್ಯಂಡ್ ಫೇತ್ಫುಲ್ನೆಸ್ ಇದೇನಿದೆ, ಸೊ ಇದೇನೇ ಫೌಂಡೇಶನ್ ಒಂದು ಉತ್ತಮ ಸಮಾಜ ಒಂದು ರೂಪುಗೊಳ್ಳೋದಕ್ಕೆ. ಸೊ ಇದು ನಮ್ಮ ಒಂದು ವರ್ಣಾಶ್ರಮ ಸಿಸ್ಟಮಲ್ಲಿ ನಮ್ಮಲ್ಲಿರೋವಂಥ ಒಂದು ಸಂಸ್ಕಾರಗಳಲ್ಲಿ ಅದು ಒಂದು ನಮ್ಮ ಒಂದು ಪದ್ಧತಿನಲ್ಲಿ ಅದು ಬಂದಿದೆ. ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಪದ್ಧತಿಗಳನ್ನು ಆಚರಣೆ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಅದೇನಾಗ್ತಾ ಇದೆ, ಈ ರೀತಿ ಅನ್ವಾಂಟೆಡ್ ಪಾಪ್ಯುಲೇಷನ್ ಅನ್ನೋದು ಬರ್ತಾ ಇದೆ. ಸೊ ಯಾವ್ಯಾವ್ದು ಪದ್ಧತಿ ಅಂದರೆ ಆ್ಯಕ್ಚುಲ್ ಆಗಿ ಇದು ಶುರುವಾಗೋದು ಎಲ್ಲಿಂದ ಹೇಳಿ, ವಿವಾಹ ಅನ್ನೋದು ಒಂದು ಸಹ ಒಂದು ಸಂಸ್ಕಾರ. ಇಲ್ಲಿ ಯಾವುದೋ ಒಂದು ಹುಡುಗ ಹುಡುಗಿ ನೋಡ್ಬಿಟ್ಟು ಅವ್ನ ಕಲರ್ ಚೆನ್ನಾಗಿದೆ, ಅವ್ನ ರೂಪ ಚೆನ್ನಾಗಿದೆ ಅಂದ್ಬಿಟ್ಟು ಓಡೋಗ್ಬಿಟ್ಟು ಮದುವೆ ಆಗೋದಲ್ಲ ವಿವಾಹ. ಸೊ ವಿವಾಹ ಅನ್ನೋದು ಎರಡು ಜೀವಾತ್ಮರು ಜೊತೆಯಾಗಿ ಬಂದು ಇನ್ನೊಂದು ಜೀವಾತ್ಮ ಈ ಒಂದು ಸೃಷ್ಟಿ ಕಾರ್ಯ ಮುಂದುವರಿಯೋದಕ್ಕೆ ಮತ್ತು ಅವರು ಡಿವೋಟಿಗಳಾಗಿ ಭಕ್ತರಾಗಿ ಒಂದು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಇರುವಂಥ ಒಂದು ಪ್ರಾಸೆಸ್ ಅದು. ಆದರೆ ನಾವೇನು ನೋಡ್ತೀವಿ, ಅದನ್ನು ಪ್ರತಿಯೊಂದನ್ನು ಸಹ ಒಂದು ಅಟ್ರಾಕ್ಷನ್ ಇಂದಾನೋ ಇಲ್ಲ ಏನೋ ಒಂದು ಸಿನಿಮಾಗಳನ್ನ ನೋಡ್ಬಿಡ್ತೀವಿ, ಇಲ್ಲ ಸೀರಿಯಲ್ಗಳನ್ನ ನೋಡ್ತೀವಿ. ಸೊ ಅದರಿಂದ ಅಟ್ರಾಕ್ಟ್ ಆಗ್ಬಿಟ್ಟು ಚೆನ್ನಾಗಿದ್ರೆ ಸಾಕು, ಮುಖ ಹಿಂಗಿದ್ರೆ ಸಾಕು, ನಾವೇನು ಮಾಡ್ತೀವಿ, ಅಟ್ರಾಕ್ಟ್ ಆಗ್ಬಿಡ್ತೀವಿ, ಇದಕ್ಕಿದ್ದಂಗೆ ಮಾತಾಡೋಕೆ ಶುರು ಮಾಡ್ತೀವಿ, ಇದಕ್ಕಿದ್ದಂಗೆ ಓಡೋಗ್ತೀವಿ, ಇದಕ್ಕಿದ್ದಂಗೆ ಮದುವೆ ಆಗ್ಬಿಟ್ಟು ಬಂದ್ಬಿಡ್ತೀವಿ. ಸೊ ವಿವಾಹ ಅನ್ನೋದೇನದು, ಅದು ಒಂದು ಸಂಸ್ಕಾರ, ಅದಕ್ಕೆ ಒಂದು ಪದ್ಧತಿ ಇದೆ, ಆ ಒಂದು ಪದ್ಧತಿ ಪ್ರಕಾರ ಅದು ನಡಿಬೇಕು. ಸೊ ಯಾವಾಗ ಅದಾಗತ್ತೆ, ಅದಾದ್ಮೇಲೆ ಮಗು ಹುಟ್ಟೋದಕ್ಕಿಂತ ಮುಂಚೆ ಇರುವಂಥದ್ದು ಗರ್ಭಧಾನ ಸಂಸ್ಕಾರ. ಸೊ ಈ ಒಂದು ಗರ್ಭಧಾನ ಸಂಸ್ಕಾರ ಯಾವಾಗ ಕರೆಕ್ಟಾಗಿ ಆಗುತ್ತೆ, ಸೊ ಯಾವಾಗ ಎರಡು ಜೀವಾತ್ಮ ಒಂದು ಡಿವೋಷನಲ್ ಸರ್ವಿಸ್ ಮಾಡಿಕೊಂಡು, ಅಂದರೆ ಭಗವಂತನ ಒಂದು ಸೇವೆ ಮಾಡಿಕೊಂಡು ಒಂದು ಉತ್ತಮವಾದ ಒಂದು ಕಾನ್ಷಿಯಸ್ ಅಲ್ಲಿದ್ದು ಈ ಒಂದು ಸೇವೆನ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೋಸ್ಕರ, ಒಂದು ಮಗುನ ಪಡೆಯೋದಕ್ಕೋಸ್ಕರ ಅವರು ಯಾವಾಗ ಭಗವಂತನನ್ನ ಬೇಡಿಕೊಂಡು ಈ ಒಂದು ಗರ್ಭಧಾನ ಸಂಸ್ಕಾರ ಮಾಡ್ತಾರೆ, ಆವಾಗ ಏನಾಗುತ್ತೆ, ಅಂತ ಒಂದು ಒಳ್ಳೆಯ ಜೀವಾತ್ಮ ಅವರ ಮನೆಯಲ್ಲಿ ಹುಟ್ಟುತ್ತಾರೆ. ಸೊ ಯೂಶಲಿ ನಾವು ಇದನ್ನ ನಮ್ಮ ಒಂದು ಬೇಸಿಕ್ ಕ್ಲಾಸಲ್ಲೂ ಸಹ ತಿಳ್ಕೊಂಡ್ವಿ. ನಾವು ಮಾಡುವಂಥ ಪಾಪ ಪುಣ್ಯ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಮಾಡುವಂಥದ್ದು ಇದೆಲ್ಲ ಏನು ಹೇಳಿ, ಅದಕ್ಕೆ ನಮಗೆ ರಿಯಾಕ್ಷನ್ಗಳು ಬರುತ್ತೆ.
ಆಮೇಲೆ ನಾವು ಏನೆಲ್ಲ ಒಂದು ಸಂಪಾದನೆ ಮಾಡ್ತೀವಿ, ಜ್ಞಾನ ಆಗಲಿ, ಸಂಪತ್ತಾಗಲಿ, ಆಸ್ತಿ ಆಗಲಿ, ಇದೆಲ್ಲ ಈ ಒಂದು ದೇಹ ಬಿಟ್ಟಿದ ತಕ್ಷಣ ಅದೆಲ್ಲ ಝೀರೋ ಆಗೋಗುತ್ತೆ, ಕಂಪ್ಲೀಟ್ಲಿ ಝೀರೋ ಆಗೋಗುತ್ತೆ. ಸೊ ಪಾಪ ಪುಣ್ಯ ಅನ್ನೋದು ನಮ್ಮ ಜೊತೆ ಬರುತ್ತೆ, ಬಾಕಿ ಎಲ್ಲ ಇವೆಲ್ಲ ಝೀರೋ ಆಗ್ಬಿಡುತ್ತೆ. ಆದರೆ ಭಕ್ತಿ ಸೇವೆಯಲ್ಲಿ ನಾವೇನು ಮಾಡ್ತೀವಿ ಅದು ಯಾವತ್ತೂ ಝೀರೋ ಆಗಲ್ಲ. ನಾವು ಅನುಭವಿಸ್ತಾ ಅದೇನಾಗುತ್ತೆ, ಅದು ಝೀರೋ ಆಗಲ್ಲ. ನಾವು ಎಷ್ಟುವರೆಗೂ ಮಾಡಿರ್ತೀವೋ ಅದಲ್ಲೇನೆ ನಿಂತಿರುತ್ತೆ. ಸೊ ಯಾವಾಗ ಎರಡು ಜೀವಾತ್ಮ ಈ ರೀತಿ ಭಗವಂತನ ಒಂದು ಭಕ್ತರಾಗಿ ಭಗವಂತನ ಪ್ರೇ ಮಾಡಿಕೊಂಡು ಗರ್ಭಧಾನ ಸಂಸ್ಕಾರದ ಮುಖಾಂತರ ಒಂದು ಮಗುನ ಪಡ್ಕೊಳ್ತಾರೆ, ಆವಾಗ ಅತ್ಯುತ್ತಮವಾದಂಥ ಒಂದು ಜೀವಾತ್ಮ ಅವರ ದೇಹನ ಸೇರುತ್ತೆ. ಆ ಒಂದು ಜೀವಾತ್ಮ ಅಲ್ಲಿ ಮಗು ಆ ಮನೆಯಲ್ಲಿ ಜನ್ಮನ ತಗೊಳುತ್ತೆ. ಅವನ್ಗೆ ಆಲ್ರೆಡಿ ಎಷ್ಟೊಂದು ಸಂಸ್ಕಾರಗಳು, ಎಷ್ಟೊಂದು ಅವನು ಭಕ್ತಿ ಸೇವೆನ ಮಾಡ್ಬಿಟ್ಟಿರ್ತಾರೆ. ಅದೇನಾಗುತ್ತೆ, ಅಲ್ಲಿಂದ ಯಾವೊಂದು ಸ್ಟೇಜ್ವರೆಗೂ ಆಗಿದೆ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಎಷ್ಟೊಂದು ಸತಿ ಚಿಕ್ಕ ಮಗು ಇದ್ದಂಗೆನೆ ಅವರು ಅನೇಕವಾದಂಥ ಒಂದು ಇದ್ದಕ್ಕಿದ್ದಂಗೆ ನ್ಯಾಚುರಲ್ ಆಗಿ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಅವರು ತೊಡಗಿಸ್ಕೊಂತಾರೆ. ಅವ್ರಿಗೆ ಏನೇ ಒಂದು ಶ್ಲೋಕ ಹೇಳ್ತಾ ಇದ್ರು, ಏನೇ ಒಂದು ಪೂಜೆ ಮಾಡೋದನ್ನ ಹೇಳ್ತಾ ಇದ್ರು ಸಾಕು, ಇದ್ದಕ್ಕಿದ್ದಂಗೆ ಅವ್ರಿಗೆಲ್ಲ ಗೊತ್ತೋ ಏನೋ ಅನ್ನೋ ಹತ್ರ ಅವ್ರು ಮಾಡ್ತಾ ಇರ್ತಾರೆ. ಸೊ ಅಂತ ಒಂದು ಒಳ್ಳೆಯ ಸಂಸ್ಕಾರ ಇರುವಂಥ ಜೀವಾತ್ಮ ಆಲ್ರೆಡಿ ಹಿಂದಿನ ಜನ್ಮದಲ್ಲಿ ಅಂತ ಒಂದು ಇದನ್ನೆಲ್ಲ ಪ್ರೋಗ್ರೆಸ್ ಮಾಡಿ ಸಿಗೋವಂಥ ಒಂದು ಜೀವಾತ್ಮ ನಮಗೆ ಬೇಕು ಅಂದರೆ ಈ ರೀತಿ ಒಂದು ಪ್ರಾಸೆಸ್ಸಲ್ಲಿ ನಾವು ಹೋಗ್ಬೇಕು. ಯಾವಾಗ ಹೋಗ್ತೀವಿ ಅವಾಗ ಅಂಥ ಒಂದು ಒಳ್ಳೆಯ ಜೀವಾತ್ಮ ನಮ್ಮ ಮಗುವಾಗಿ ಹೋಗ್ತಾರೆ. ಅದು ಆ ಒಂದು ಭಕ್ತಿ ಸೇವೆ ಎಲ್ಲಿಂದ ಸ್ಟಾಪ್ ಆಗಿತ್ತಲ್ಲ ಅಲ್ಲಿಂದ ಅದು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಇವರಿಬ್ಬರು ಏನು ಮಾಡ್ತಾರೆ, ಅವ್ರಿಗೆ ಟೀಚ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಆ ಒಂದು ಮಗು ಏನು ಮಾಡುತ್ತೆ, ಬೆಳೀತಾ ಹೋಗುತ್ತೆ. ಅದಕ್ಕೆ ಪ್ರತಿಯೊಂದು ಹಂತದಲ್ಲಿ ಏನಾಗುತ್ತೆ, ಹೊಸ ಹೊಸ ಸಂಸ್ಕಾರಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ರೈಟ್ ಫ್ರಮ್ ನಾಮಕರಣ ಇರ್ಬೋದು, ಅನ್ನಪ್ರಾಶನ ಇರ್ಬೋದು, ಇಲ್ಲ ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸೋದಿರ್ಬೋದು, ಈ ರೀತಿ ಪ್ರತಿಯೊಂದು, ಇಲ್ಲ ಉಪನಯನ ಮಾಡೋದಿರ್ಬೋದು, ಸಂಸ್ಕಾರ ಮಾಡಿ 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 ಒಂದು ಜೀವಾತ್ಮನ ಪ್ಯೂರಿಫಿಕೇಶನ್ ಮಾಡಿಸ್ತಾರೆ. ಬ್ರಹ್ಮಚರ್ಯದಲ್ಲಿ ಅವರು ಕಂಪ್ಲೀಟಾಗಿ ಒಂದು ಏನೆಲ್ಲ ಒಂದು ಜ್ಞಾನನ ಪಡಿಬೇಕು ಭಗವಂತನ ಬಗ್ಗೆ, ಈ ಒಂದು ಎಂಟೈರ್ ಒಂದು ವೈದಿಕ ಸಾಹಿತ್ಯದ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ಜ್ಞಾನನ ಅವರು ಪಡೀತಾರೆ. ಅವ್ರ ಜೀವನದಲ್ಲಿ ಬೇಕಾದಂಥ ಎಲ್ಲ ಮೌಲ್ಯಗಳನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಸೊ ಯಾವಾಗ ಇವೆಲ್ಲಾನು ಅಳವಡಿಸ್ಕೊತಾರೆ ಅವರು ಆಟೋಮೆಟಿಕ್ ಆಗಿ ಅವರು ಪ್ರಿಪೇರ್ಡ್ ಸೋಲ್ಜರ್ ಆಗ್ತಾರೆ. ಅವ್ರ ಜೀವನನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ, ಹಣ ಸಂಪಾದನೆ ಮಾಡೋಕ್ಕೆಲ್ಲ, ಬಿಲ್ಡಿಂಗ್ ಕಟ್ಟೋದಕ್ಕೆಲ್ಲ. ಸೊ ನಮ್ಮ ತಂದೆ ತಾಯಿಗಳ ಕರ್ತವ್ಯ ಅಂದ್ರೆ ಏನು ಹೇಳಿ, ಆ ಒಂದು ಮಗುನ ಸಾಲ್ವೇಷನ್ ಕಡೆಗೆ ಅಂದ್ರೆ ಮುಕ್ತಿಯ ಕಡೆಗೆ ದಾರಿ ತೋರಿಸೋದು ತಂದೆ ತಾಯಿಗಳ ಕರ್ತವ್ಯ. ಅವನು ತಿನ್ನೋದೆಂಗೆ, ಮಲಗೋದೆಂಗೆ, ಇರೋದೆಂಗೆ, ಮನೆ ಕಟ್ಟೋದೆಂಗೆ ಇದನ್ನ ಹೇಳ್ಕೊಡೋದಲ್ಲ ತಂದೆ ತಾಯಿಗಳ ಕರ್ತವ್ಯ. ಅದು ನಾಯಿ ಬೆಕ್ಕು ಎಲ್ಲಾನು ಮಾಡುತ್ತೆ, ಅದು ಮದುವೆ ಆಗ್ದಿರಾನು ಮಾಡುತ್ತೆ. ಅದು ತಿನ್ನೋದು ಅದಕ್ಕೆಲ್ಲರಿಗೂ ಹೇಳ್ಕೊಡ್ತಾರೆ. ಅದು ನಾಯಿನೂ ಹೇಳ್ಕೊಡುತ್ತೆ, ಬೆಕ್ಕುನು ಹೇಳ್ಕೊಡುತ್ತೆ. ಅದಕ್ಕೆ ಯಾವುದೋ ಒಂದು ಸಂಸ್ಕಾರ ಅನ್ನೋದು ಮಾಡಲ್ಲ, ಯಾವ ವಿವಾಹನೂ ಮಾಡ್ಕೊಡಲ್ಲ. ಅದು ಮಕ್ಕಳು ಹುಟ್ಟಿಸುತ್ತೆ, ಅದು ಇವೆಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇರುತ್ತೆ, ರಕ್ಷಣೆನೂ ಮಾಡ್ಕೊಳ್ಳುತ್ತೆ. ಈ 4 ಆಕ್ಟಿವಿಟಿನ ಎಲ್ಲನೂ ನಾರ್ಮಲ್ ಆಗಿ ಮಾಡುತ್ತೆ. ಮನುಷ್ಯನಾದವನು ಏನೋ ರೀತಿ ಮಾಡಬೇಕು, ಈ ರೀತಿ ಸಂಸ್ಕಾರದಿಂದ ಮಾಡಿದ್ರೆ ಆ ಒಂದು ಮಗು ಏನ್ ಮಾಡ್ಬೇಕು, ಆ ಮಗುಗೆ ನಾವು ದಾರಿ ತೋರಿಸ್ಬೇಕು. ಯಾವ ರೀತಿ, ಮುಕ್ತಿಯ ಕಡೆಗೆ ದಾರಿ ತೋರಿಸ್ಬೇಕು. ಯಾವಾಗ ಆ ಒಂದು ದಾರಿನ ತೋರಿಸ್ತೀವಿ ಆವಾಗ ತಂದೆ ತಾಯಿಗಳ ಒಂದು ಕರ್ತವ್ಯ ಮುಗೀತು. ಲೈಫಲ್ಲಿ ಸೆಟ್ಲ್ ಆಗೋದು ಅಂತೀವಲ್ಲ, ತಿನ್ನೋದಕ್ಕೆ ಇರೋದಕ್ಕೆ ಇದೆಲ್ಲ ಇದ್ರೆ ಸೆಟ್ಲ್ ಆಗೋದಲ್ಲ. ನಾವು ಯೂಶಲಿ ಒಂದು ಹೆಣ್ಮಗಳು ಇರ್ತಾರೆ ಅನ್ಕೊಳ್ಳಿ ನಮ್ಮ ಮನೆಯಲ್ಲಿ, ಅವ್ರಿಗೆ ಗಂಡು ಹುಡುಕ್ಬೇಕಾರೆ ಏನ್ ನೋಡ್ತೀವಿ ಹೇಳಿ? ಈಗ ಯಾವ ರೀತಿ ಟ್ರೆಂಡ್ ಆಗೋಗಿದೆ ಅಂದ್ರೆ, ಅವ್ನು ಹೆಂಗನ ಇರ್ಲಿ, ಅವನ ಕ್ಯಾರೆಕ್ಟರ್ ಹಿಂಗನ ಇರ್ಲಿ, ಆಸ್ತಿ ಇದೆಯಾ ಕೊಡು, ಇಷ್ಟೇ. ಈವನ್ ಅವ್ರು ಬೇಕಾದ್ರೆ ಯಾರನ್ನ ಒಬ್ರು ಲವ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ಲಿ, ಅವ್ರ ಹತ್ರ ಆಸ್ತಿ ಇದೆಯಾ, ಅಷ್ಟಿದೆಯಾ, ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟು ಇದು ಮಾಡ್ಬಿಡ್ತಾರೆ. ಬರೀ ಅದೊಂದನ್ನೇ ನೋಡ್ತಾ ಇದ್ದೀವಿ. ಅದು ಒಂದನ್ನು ನೋಡ್ತಾ ಇದೀವಿ ಅಂದ್ರೆ ಅವ್ರು ಏನ್ ನೋಡ್ತಾ ಇದೀವಿ ಹೇಳಿ? ಓಕೆ, ಅಲ್ಲಿ ಆಸ್ತಿ ಇದ್ರೆ ಅವ್ರಿಗೆ ತಿನ್ನೋದಕ್ಕೆ ಓಕೆ ನೋ ಪ್ರಾಬ್ಲಮ್, ಇರೋದಕ್ಕೆ ನೋ ಪ್ರಾಬ್ಲಮ್, ಸೇಫ್ಟಿ ಇರುತ್ತೆ. ಸೊ ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಟೇಕನ್ ಕೇರ್, ಓಕೆ ಕೊಡು. ಇಂಥ ಒಂದು ಡಿಗ್ರೇಡ್ಗೆ ಆಗ್ಬಿಟ್ಟಿದೆ ನಮ್ಮ ಒಂದು ಸೊಸೈಟಿ. ಆ್ಯಕ್ಚುಲಿ ನಾವು ನೋಡೋ ಅಂತ, ಯಾಕೆಂದರೆ ನಾನು ಮಾಡ್ತಾ ಇರೋ ಕೆಲಸ ಅದು, ನನ್ನ ಮಕ್ಕಳಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಕೆಲಸನೂ ಅದೇನೆ. ಸೊ ನಾನು ಮಾಡೋ ಅಂಥದ್ದು ಇದೇ ಆಗೋಗಿದೆ. ಸೊ ಇದೆಲ್ಲ ನಮ್ಮ ಜೀವನ. ತಂದೆ ತಾಯಿಗಳ ಕರ್ತವ್ಯನೂ ಅದಲ್ಲ, ಮಕ್ಕಳ ಕರ್ತವ್ಯನೂ ಅದಲ್ಲ. ಸೊ ಒಂದು ಮಗು ಪಡೆಯೋದು ಅಷ್ಟೇ ಒಂದು ಪುಣ್ಯ ಕಾರ್ಯ, ಗರ್ಭಧಾನ ಸಂಸ್ಕಾರದಿಂದ ಪಡಿಬೇಕು. ಯಾವಾಗ ಈ ಒಂದು ಸಂಸ್ಕಾರಗಳನ್ನು ಮಾಡೋದಿಲ್ಲ, ಅಲ್ಲಿ ಹುಟ್ಟೋರೆಲ್ಲ ಅನ್ವಾಂಟೆಡ್ ಪಾಪ್ಯುಲೇಷನ್, ಬೇಡದ ಮಕ್ಕಳು.
ಅಂದ್ರೆ ಗುರಿ ಇಲ್ಲದೆ ಇರುವಂತ ಮಕ್ಕಳು. ಅವ್ರು ಏನಾಗ್ಬಿಟ್ಟು ಜೀವನ ಏನಾಗಿ ಹುಟ್ತಾರೆ, ಏನಾಗಿ ಜೀವನ ಮಾಡ್ತಾರೆ, ಏನಾಗಿ ಸಾಯ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಯಾವುದೇ ಒಂದು ಗುರಿ ಇಲ್ಲದೆ ಇರುವಂತ ಒಂದು ಮಕ್ಕಳು ನಾವು ಹುಟ್ಟಿಸ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಇದೆಲ್ಲ ಒಂದು ಸೀರಿಯಸ್ ಆಗಿರೋಂಥ ಪ್ರಾಸೆಸ್. ಇದು ನಮ್ಮ ಒಂದು ಸಂಸ್ಕೃತಿನಲ್ಲಿ, ಭಾರತೀಯ ಸಂಸ್ಕೃತಿನಲ್ಲಿ ಅಂತರ್ಗತ ಆಗಿದೆ, ನಮ್ಮ ಪದ್ಧತಿಗಳಲ್ಲಿ. ಅದನ್ನ ಜಸ್ಟ್ ನಾವು ಫಾಲೋ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಾವು ಮುಕ್ತಿಯ ಕಡೆಗೆ ಹೋಗ್ತೀವಿ. ನಾವು ಹೋಗ್ತೀವಿ, ನಮ್ಮ ಮಕ್ಕಳಿಗೂ ದಾರಿನ ತೋರಿಸ್ತೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ವೆಸ್ಟರ್ನಸ್ನ ಫಾಲೋ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ವೆಸ್ಟರ್ನ್ ಕಲ್ಚರ್ನ ನಾವು ಇಲ್ಲಿ ತರೋದಕ್ಕೆ ಹೋಗ್ತಾ ಇದ್ದೀವಿ. ಅವಾಗ ಏನಾಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಗೊತ್ತಿಲ್ವೋ, ನನ್ನ ಅಪ್ಪ ಅಂದರೆ ಯಾರು ಗೊತ್ತಿಲ್ಲ, ನನ್ನ ತಮ್ಮ ಅಂದರೆ ಯಾರು ಗೊತ್ತಿಲ್ಲ, ಇವರ ಹೆಂಡತಿ ಮಗನ, ಅವ್ರ ಅಪ್ಪನ ಮಗನ ಅನ್ನೋದೇ ಗೊತ್ತಿಲ್ಲ. ಅವರು ಆ ರೀತಿ ಕನ್ಫ್ಯೂಷನಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿರೋಂಥ ಕನ್ಫ್ಯೂಷನ್ ನೀವು ನೋಡಿದ್ರೆ ನಿಮ್ ತಲೆ ಕೆಟ್ಟೋಗುತ್ತೆ. ಆ ರೀತಿ ಇರುತ್ತೆ ಅವ್ರದ್ದು. ಸೊ ಅಂತ ಒಂದು ಕಲ್ಚರ್ನ ನಾವು ಫಾಲೋ ಮಾಡ್ಬಿಟ್ಟು ಅಂಥದನ್ನ ಇಲ್ಲಿ ತರೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಟಾರ್ಗೆಟ್ ಮಾಡೋದೇನು, ಬರೀ ಐಶ್ವರ್ಯ, ದುಡ್ಡು. ಸೊ ನಮ್ಮ ಮಕ್ಕಳಿಗೂ ಅದನ್ನೇ ನಾವು ಕಲಿಸ್ತಾ ಇದ್ದೀವಿ. ಇಲ್ಲಿ ಯಾವ್ದು ಸಂಸ್ಕಾರ ಇಲ್ಲ. ಅಂದ್ರೆ ಗುರಿ ಅನ್ನೋದನ್ನೇ ನಾವು ಬಿಟ್ಬಿಟ್ಟಿದ್ದೀವಿ. ಪ್ರತಿಯೊಂದು ಮಾನವ ಜನ್ಮದ ಗುರಿ ಏನ್ ಹೇಳಿ, ಮತ್ತೆ ನಾವು ಜನ್ಮ ತಗೋಬಾರ್ದು, ಆ ರೀತಿ ನಾವು ಜೀವನನ ಮಾಡಬೇಕು, ಅದು ಜೀವನ. ಸೊ ಯಾವಾಗ ಅದನ್ನ ನಾವು ತಿಳ್ಕೊಳ್ತೀವಿ, ನಮ್ಮ ಮಕ್ಕಳಿಗೂ ಅದನ್ನೇ ಕಲಿಸ್ತೀವಿ. ಯಾವಾಗ ಅವನು ತಿಳ್ಕೊಳ್ತಾನೆ, ಅವನು ಮುಂದೆ ಹೋಗಿ ಅವನ ಜೀವನನ ಸಾರ್ಥಕ ಮಾಡ್ಕೊಳ್ತಾನೆ, ಅವನ ಒಂದು ಮಕ್ಕಳಿಗೂ ಅದನ್ನೇ ಕಲಿಸ್ತಾರೆ. ಅವಾಗ ಏನಾಗುತ್ತೆ, ಸಮಾಜದಲ್ಲಿ ಆಟೋಮೆಟಿಕ್ ಆಗಿ ಆ ಒಂದು ಕಲ್ಚರ್ ಅನ್ನೋದು ಇರುತ್ತೆ. ಆಟೋಮೆಟಿಕ್ ಆಗಿ ಅಲ್ಲಿ ಪೀಸು ಇರುತ್ತೆ, ಸಮೃದ್ಧಿನೂ ಇರುತ್ತೆ. ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ಪ್ರಗತಿನೂ ಆಟೋಮೆಟಿಕ್ ಆಗಿ ಆಗುತ್ತೆ. ಸೊ ಇದನ್ನ ಸಿಂಪಲ್ ಆಗಿ ಇದನ್ನ ನಾವು ಫಾಲೋ ಮಾಡಬೇಕು, ಈ ಒಂದು ಸಿಸ್ಟಮ್ನ. ಇದಂತ ಒಂದು ಅಷ್ಟೊಂದು ಸೀರಿಯಸ್ ಆಗಿ, ಅಷ್ಟೊಂದು ಅದ್ಭುತವಾಗಿರೋಂಥ ಒಂದು ಸಿಸ್ಟಮ್ಮು. ನಮ್ಮ ಸಂಸ್ಕೃತಿ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿ ಅಂದರೆ ಅಷ್ಟೊಂದು ಇದಲ್ಲ. ಎಲ್ಲರೂ ಆ ರೀತಿ ಏನೋ ಗೇಲಿ ಮಾಡಿ 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 ಅದನ್ನು ಕೀಳು ಅನ್ಕೊಂಬಿಟ್ಟಿದ್ದಾರೆ ಅಷ್ಟೇ. ಅದರಲ್ಲಿರೋಂಥ ವ್ಯಾಲ್ಯೂಸು ನಮಗೆ ಅರ್ಥನೇ ಆಗಲ್ಲ. ಅಂಥ ಒಂದು ವ್ಯಾಲ್ಯೂಸ್ ಇದೆ ಅದರಲ್ಲಿ, ಅಷ್ಟೊಂದು ಸೈಂಟಿಫಿಕ್ ರೀಸನ್ಸ್ ಇದೆ. ಇದು ಸೈನ್ಸು, ಸೈಂಟಿಫಿಕ್ ರೀಸನ್ಸ್ ಅದ್ರಲ್ಲಿ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಡೋರ್ಗೆ ಅದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಜೀವನದಲ್ಲಿ, ಸೈನ್ಸ್ ಅಂದ್ರೆ ಏನು ಹೇಳಿ, ಪ್ರಾಕ್ಟಿಕಲ್ ಅಪ್ಲಿಕೇಶನ್. ನಮ್ಮ ಜೀವನದಲ್ಲಿ ಅದು ಎಫೆಕ್ಟ್ ಯಾವ ರೀತಿ ಆಗುತ್ತೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ನೋಡ್ಬೋದು. ಇಲ್ಲಾಂದ್ರೆ ನಾವು ನೋಡ್ತೀವಲ್ಲ, ಚಿಕ್ಕ ಮಗು ಅವ್ನು ಹೆಂಗ್ ಕುಣಿತಾ ಇರ್ತಾನೆ, ಎಷ್ಟು ಇದು ಮಾಡ್ತಾ ಇರ್ತಾನೆ ಅಂದ್ರೆ ನಮ್ಗೆ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಯಾಕೆಂದ್ರೆ ನಾವು ಆ ರೀತಿ ಪಡ್ಕೊಂಡಿರ್ತೀವಿ ಅವ್ರನ್ನ. ಸೊ ನಾವು ಆ ರೀತಿ ಆಗಿರ್ತೀವಿ, ಆ ರೀತಿ ಪಡ್ಕೊಂಡಿರ್ತೀವಿ. ಸೊ ಆ ರೀತಿನೇ ಇದು ಮಾಡ್ತಾ ಇರ್ತಾನೆ. ಚಿಕ್ಕದಾಗಿಂದ ದೊಡ್ಡವನಾಗೋರ್ಗು ಕೆಲವ್ರಿಗಂತೂ ಅವ್ರು ನರಕ ಮಾಡ್ಬಿಟ್ಟಿರ್ತಾರೆ ಅವ್ರ ತಂದೆ ತಾಯಿಗಳಿಗೆ. ಮಕ್ಕಳು ಎಂತೆಂಥ ಮಕ್ಳು ಇರ್ತಾರೆ. ಸೊ ಏನಕ್ಕೆ ಬರುತ್ತೆ ಅಂದ್ರೆ, ಇದೆಲ್ಲದ್ರದ್ದು ಈ ರೀತಿ ಕಾರಣಗಳಿಂದನೇ ಆಗ್ತಾ ಇರೋದು. ಅದಕ್ಕೋಸ್ಕರ ನಾವೆಲ್ಲರನ್ನು ಈ ಒಂದು ಸಿಸ್ಟಮ್ನ ಫಾಲೋ ಮಾಡಬೇಕು, ಈ ಸಂಸ್ಕಾರಗಳನ್ನು ನಾವು ಫಾಲೋ ಮಾಡಬೇಕು. ಸೊ ಆಟೋಮೆಟಿಕ್ ಆಗಿ ಅದೇನಾಗುತ್ತೆ, ಯಾವಾಗ ಜನಗಳು ಚೇಂಜ್ ಆಗ್ತಾರೋ ಆ ಒಂದು ಸೊಸೈಟಿನೂ ಚೇಂಜ್ ಆಗುತ್ತೆ. ಆವಾಗ ಆಟೋಮೆಟಿಕ್ ಆಗಿ ಇಂಥ ಒಂದು ಪದ್ಧತಿಗಳು ಮತ್ತೆ ಪುನಃಸ್ಥಾಪನೆ ಆಗುತ್ತೆ. ಸಮಾಜದಲ್ಲಿ ಶಾಂತಿನೂ ಸಿಗುತ್ತೆ, ಸಮೃದ್ಧಿನೂ ಸಿಗುತ್ತೆ. ಎಲ್ಲರೂ ಆಟೋಮೆಟಿಕ್ ಆಗಿ ಆಧ್ಯಾತ್ಮಿಕವಾಗಿ ಪ್ರಗತಿನೂ ಸಹ ನಾವು ಮಾಡ್ಬೋದು. ಸೊ ಇದಕ್ಕೆಲ್ಲ ಬೇಸ್ ಏನು ಹೇಳಿ, ಹೆಂಗಸರನ್ನ ನಾವು, ಮಕ್ಕಳನ್ನು ನಾವೇನು ಮಾಡಬೇಕು, ಕಾಪಾಡಬೇಕು, ಪ್ರೊಟೆಕ್ಷನ್ ಮಾಡಿ ಅವ್ರಿಗೆ ಕಾಪಾಡಬೇಕು. ಕಾಪಾಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಈಗ ಇನ್ನೂ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಓದಿ ನೆಕ್ಸ್ಟ್ ಪಾಯಿಂಟ್ ಯಾರಾದ್ರು. ಓದ್ಲಾ ಪ್ರಭು? ಹಾ. By being engaged in various religious practices, women will be misled into adultery. According to Chanaksha Pandit, women are generally not very intelligent and therefore not trustworthy. So the different family tradition of religion activities should always engage them, and thus their chastity and devotion will give birth to a good population eligible for participating in the ವರ್ಣಾಶ್ರಮ ಸಿಸ್ಟಮ್. ಪ್ರಭು ಆಲ್ರೆಡಿ ಪಾಯಿಂಟ್ ಹೇಳಿದ್ದಾರೆ. ಅಂದ್ರೆ ವಿಮೆನ್ ಬೇಗ ಈಸಿಯಾಗಿ ಮೋಸ ಮಾಡ್ಬೋದು ವಿಮೆನ್ಸ್ ನ. ಅದಕ್ಕೆ ಅವ್ರಿಗೆ ಕ್ಲೀನ್ ಆಗಿ ಕಲ್ಚರ್ಡ್ ಆಗಿ ಪ್ರೊಟೆಕ್ಟ್ ಮಾಡಿ, ಮತ್ತೆ ಅವ್ರಿಗೆ ಇದು ರಿಲಿಜಿಯಸ್ ಟ್ರೆಡಿಷನ್ಸ್ ಎಲ್ಲ ಹೇಳ್ಕೊಡ್ಬೇಕು. ಅವಾಗ ಇದು ಕೆಟ್ಟದೇನು ಆಗಲ್ಲ, ಒಳ್ಳೆ ಪಾಪ್ಯುಲೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಕರೆಕ್ಟ್ ಇದೆ. ಸ್ವಲ್ಪ
ಸೊ ಪ್ರಭುಜಿ ಹೇಳಿದಂಗೆ ಕಂಟಿನ್ಯೂ ಇದೇ ಪಾಯಿಂಟ್ ಅನ್ನು ಇಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಚಾಣಕ್ಯ ಪಂಡಿತ್ ಅಂತ ಒಬ್ರು ಮಹಾನ್ ಒಬ್ರು ಸಾಧುಗಳು, ಅದು ಅಲ್ಲ ಪಂಡಿತರು. ಸೊ ಅವರು ಒಂದು ಮಾತನ್ನು ಹೇಳಿದರು. ಸೊ ಅಕಾರ್ಡಿಂಗ್ ಟು ಚಾಣಕ್ಯ ಪಂಡಿತ್, ವುಮನ್ಸ್ ಆರ್ ಜನರಲಿ ನಾಟ್ ವೆರಿ ಇಂಟೆಲಿಜೆಂಟ್ ಅಂಡ್ ದೇರ್ ಫೋರ್ ನಾಟ್ ಟ್ರಸ್ಟ್ ವರ್ತಿ. ಸೊ ನಾವು ವಿಚಾರ ಮಾಡ್ಬೋದು, ಪ್ರಭುಜಿ ಈಗ ಮಹಿಳೆಯರು ಎಲ್ಲೆಲ್ಲಿ ಮುಟ್ಟಿದಾರೋ ಮತ್ತು ನೀವ್ ಹೇಳ್ತಾ ಇದ್ದೀರಾ ಅವ್ರು ಇಂಟೆಲಿಜೆಂಟ್ ಇಲ್ಲ ಅಂತೆ, ಏನ್ ನೀವು ಮಾತಾಡ್ತಾ ಇದ್ದೀರಾ ಅಂತ. ಶಾಸ್ತ್ರ ನಮ್ಗೆ ಅನ್ಸುತ್ತೆ ಏನಿದು ಮಾತು ಸ್ವಲ್ಪ ತಪ್ಪಾಗಿದೆ ಅಲ್ಲ ಅಂತ. ಹಂಗಲ್ಲ. ಸೊ ನಾವು ಈ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಬಗ್ಗೆ ಇಲ್ಲೇ ನಾವು ಡಿಸ್ಕಷನ್ ಆಗ್ತಾ ಇದೆ. ಸೊ ಯಾವಾಗ ನಾವು ಯಾಕಂದ್ರೆ ಇಂಟೆಲಿಜೆನ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಬುದ್ಧಿ. ಬುದ್ಧಿನಿಂದ ಕಾರ್ಯ ಮಾಡ್ಬೇಕು. ಸೊ ಯಾವತ್ತೂ ಕಾರ್ಯ ಮಾಡ್ಬೇಕಂದ್ರೆ ಹೆಂಗೆ, ನಾನು ನಿನ್ನೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದಲ್ಲ ಅರ್ಜುನನ್ ಬಗ್ಗೆ. ಅರ್ಜುನ ಇಮೋಷನ್ ಇಂದ ಬಿಹೇವ್ ಮಾಡ್ತಾ ಇದ್ದಾನು. ಇಮೋಷನ್ ಇಂದ ನನಗೆ ನನ್ನವರು ನನ್ನ ಪರಿವಾರ ಇವ್ರಿಗೆ ನಾನು ಕೊಲ್ಲೋದಿಲ್ಲ ಅಂದ್ರೆ ಏನು, ಇಮೋಷನ್ ನಿಂದ ಅವನು ವಿಚಾರ ಮಾಡ್ತಾ ಇದ್ದಾನು ದಿಸ್ ಇಸ್ ರಾಂಗ್ ಅಂತ. ಸೊ ಅಂದ್ರೆ ಏನು, ಇಮೋಷನ್ ನಿಂದ ನಾವು ಬುದ್ಧಿಯನ್ನು ಯೂಸ್ ಮಾಡ್ತೀವಿ, ಅವಾಗ ನಾವು ರಾಂಗ್ ಡಿಸಿಷನ್ ತಗೋತೀವಿ. ಸೊ ಅದೇ ತರ ಸ್ತ್ರೀಯರು ಇರ್ತಾರೋ, ಸೊ ಅವರು ಜಾಸ್ತಿ ಬುದ್ಧಿಗಿಂತನೂ ಇಮೋಷನ್ ಜಾಸ್ತಿ ಯೂಸ್ ಮಾಡ್ತಾರೋ. ಯಾವ್ದು ಡಿಸಿಷನ್ ತಗೋಬೇಕಂದ್ರೆ ಇಮೋಷನ್ ಜಾಸ್ತಿ ಯೂಸ್ ಮಾಡ್ತಾರೋ. ಅಂದ್ರೆ ಯಾರಾದ್ರೂ ಜಸ್ಟ್ ಒಂದು ಮನುಷ್ಯ ಹೆಂಗೆ ವುಮನ್ ಜಡ್ಜ್ ಆಗಿದ್ರೆ, ನಾನು ಜಸ್ಟ್ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಜಸ್ಟ್ ಒಂದು 2 ಜಡ್ಜ್ ಇದ್ರೆ, ಸೊ ನಾನು ಹೇಳಿದೆ ಒಂದು ಮ್ಯಾನ್ ಒಂದು ಜಡ್ಜ್ ಇದ್ರೆ ಅವನು ಸ್ವಲ್ಪ ನ್ಯಾಯ ಕೊಡುವಾಗ ಓಕೆ ಹಿಂಗೆ ಅಂತ. ಸೊ ಆದ್ರೆ ಅದೇ ಒಂದು ಸ್ತ್ರೀ ಜಡ್ಜ್ ಆಗಿದ್ರೆ ಅವಳು ಮುಂದೆ ಜಸ್ಟ್ ಒಂದ್ ಸ್ವಲ್ಪ ಕಣ್ಣೀರ್ ಹಾಕಿದ್ರೆ ಸಾಕು, ಅವ್ಳು ಏನ್ ವಿಚಾರ ಮಾಡ್ತಾಳು, ದಿಸ್ ಈಸ್ ನನ್ಗ ಅನ್ಸುತ್ತೆ ಇವನ್ ಏನಾದ್ರೂ ಸರಿಯಾಗಿರ್ಬೋದು, ಇವನ್ಗೆ ಏನಾದ್ರೂ ತಪ್ಪು ಯಾರಾದ್ರೂ ಇದ್ ಮಾಡಿರ್ಬೇಕು. ಜಸ್ಟ್ ಓನ್ಲಿ ಕಣ್ಣೀರು, ಇಲ್ಲಾಂದ್ರೆ ಜಸ್ಟ್ ಇಮೋಷನಲ್ ಇತರನಿಂದ ಅವಳು ತನ್ನ ಫೇವರ್ ಇದೆಯಲ್ಲ ಅದು ನ್ಯಾಯವನ್ನು ಚೇಂಜ್ ಮಾಡುವಂತ ಪ್ರವೃತ್ತಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಚಾಣಕ್ಯ ಪಂಡಿತ್ ವಿಚಾರ ಹೇಳ್ತಾ ಇದ್ದಾರೋ, ವುಮನ್ಸ್ ಆರ್ ನಾಟ್ ಇಂಟೆಲಿಜೆನ್ಸ್ ಮೀನ್ಸ್ ನಾಟ್ ಲೈಕ್ ದಟ್. ಸೊ ಡಿಸಿಷನ್ ತಗೊಳ್ಳುವಾಗ, ಇಂಟೆಲಿಜೆನ್ಸ್ ಅಂದ್ರೆ ಡಿಸಿಷನ್ ತಗೊಳ್ಳುವಾಗ, ಒಂದು ಡಿಸಿಷನ್ ತಗೊಳ್ಳುವಾಗ ಅದು ತಪ್ಪು ಡಿಸಿಷನ್, ಇಮೋಷನ್ ಇಂದ ಡಿಸಿಷನ್ ಜಾಸ್ತಿ ತಗೋತಾರೋ ಅದಕ್ಕೆ ಲೆಸ್ ರೇಂಜ್. ಅದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ, ಸ್ತ್ರೀಯರಿಗೆ ಮತ್ತು ಪಾಲಿಟಿಷಿಯನ್ಗೆ ಇವ್ರಿಗೆಲ್ಲ ಮೇಲೆ ವಿಶ್ವಾಸ ಇಡಬಾರ್ದು ಅಂತ. ವಿಶ್ವಾಸ ಇಡಬಾರ್ದಂದ್ರೆ ಏನು, ಅವ್ರಿಗೆ ಹೇಳಿದ್ದು ನಾವು ಇದ್ ಮಾಡಕ್ ಆಗೋದಿಲ್ಲ, ಅಂದ್ರೆ ಅದು ಸರಿಯಾಗಿರುತ್ತೆ ಇಲ್ಲೋ, ಇಮೋಷನ್ ಇಂದ ಹೊರಗ್ ಬರುತ್ತೆ ಇಲ್ಲೋ ಅಂತ. ಪಾಲಿಟಿಷಿಯನ್ ಹೆಂಗಿರ್ತಾರೋ ನಾವು ನೋಡಿರ್ಬೋದು, ಪಾಲಿಟಿಷಿಯನ್ಗಳಿಗೆ ನಾವು ಯಾರಾದ್ರೂ ಅವ್ರಿಗೆ ಏನೋ ಕಡೆ ಹೋಗ್ಬಿಡ್ತಾರೆ. ಸೊ ಇವತ್ತು ನಮ್ ಕಡೆ ಕಾಂಗ್ರೆಸ್ ಇದೆ ಅಂದ್ರೆ ಬಿಜೆಪಿನೂ ಆಗ್ಬೋದು 2 ದಿವಸ ಆದ್ಮೇಲೆ. ಹೇಳಕ್ ಹೋಗುದಿಲ್ಲ, ಇಲ್ಲೇ ಇದಾನಂದ್ರೆ ಒಬ್ರು ಇದಾರಂದ್ರೆ ಇಲ್ಲಿಂದ ಇಲ್ಲೇ ಬರ್ಬೋದು. ಸೊ ದಟ್ ಈಸ್ ವೈ ಇಲ್ಲಿ ಚಾಣಕ್ಯ ಪಂಡಿತ್ ಹಂಗೆ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇಲ್ಲಿ ಏನ್ ಕನೆಕ್ಷನ್ ಇದೆ ಇಲ್ಲಿ ನೋಡಿ, ಅದಕ್ಕೆ ಫ್ಯಾಮಿಲಿ ಟ್ರೆಡಿಷನ್ ರಿಲಿಜನ್ ಶುಡ್ ಆಲ್ವೇಸ್ ಎಂಗೇಜ್ ದೆಮ್. ಸೊ ಇಲ್ಲೇ ರೆಸ್ಪಾನ್ಸಿಬಿಲಿಟಿ ಯಾರ್ದಿದೆ? ಸೊ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ. ನನಗೆ ಯಾವತ್ತೂ ಎಲ್ಲಾರು ಇದೇ ಪ್ರಶ್ನೆನಲ್ಲಿ ಜಾಸ್ತಿ ಕ್ವಶನ್ ಮಾಡ್ತಾರೋ, ಹೊಸದಾಗಿ ಯಾಕೆ ಕಟ್ಟಿ ಇಡ್ತೀರಂತ. ಫ್ಯಾಮಿಲಿ ಟ್ರೆಡಿಷನಲ್ ಬುದ್ಧಿ ಮಾಡಿ ಇರ್ಬೇಕು, ಅವ್ರಿಗೆ ಫ್ರೀ ಕೊಡ್ಬೇಕು, ಅವ್ರು ಫ್ರೀ ಆಗಿರ್ಬೇಕು. ಅವರು ನೀವು ಗಂಡಸು ನೋಡಿ ಎಲ್ಲಾದ್ರೂ ಯಾಕೆ ನೀವು ಬೈಂಡಿಂಗ್ ಮಾಡ್ತೀರಾ? ಇದು ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಯಾಕೆ ಹೆಂಗಸರಿಗೆ ಒಂದು ಕೋಟೆನಲ್ಲಿ ಹಾಕಿ ಅದು ಅಲ್ಲೇ ಹೋಗ್ಬಾರ್ದು ನೀನು, ಇಲ್ಲೇ ಹೋಗ್ಬಾರ್ದು ನೀನು, ಹಿಂಗ್ ಮಾಡಬಾರ್ದು ನೀನು, ಇದು ಮಾಡಿ ಯಾಕೆ ಬಂಧನಲ್ಲಿ ಹಾಕ್ತೀರಾ ಅವ್ರಂತ. ಸೊ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೋ, ಸೊ ಯಾಕಂದ್ರೆ ಸೊ ದೇ ಆರ್ ದ ವ್ಯಾಲ್ಯೂಬಲ್. ಸೊ ನೀವು ನೋಡಿರ್ಬೇಕು, ಡೈಮಂಡ್ ಗೋಲ್ಡ್ ಎಲ್ಲಿ ಇಡ್ತಾರೋ, ಡೈಮಂಡ್ ಗೋಲ್ಡ್ ಎಲ್ಲಿ ಇಡ್ತಾರೋ. ಸೊ ಓಕೆ, ಫ್ರೀ ಆಫ್ ಸೇಲ್ ನಲ್ಲಿ ಅಂದ್ರೆ ಕೊಠಡಿ ಮೇಲೆ ಆಯ್ತಪ್ಪ, ಡೈಮಂಡ್ ಗೋಲ್ಡ್ ಹೆಂಗೆ ಬೀದಿನಲ್ಲಿ ಬಿಸಾಕ್ತಾರ? ಇಲ್ಲ, ಡೈಮಂಡ್ ಗೋಲ್ಡ್ ಸ್ಪೇಷಿಯಸ್ ಆಗಿ ಟಿಜೋರಿನಲ್ಲಿ ಪ್ಯಾಕ್ ಮಾಡಿ ಇರುತ್ತೆ. ಯಾಕಂದ್ರೆ ದೇ ಆರ್ ಮೋರ್ ವ್ಯಾಲ್ಯೂಬಲ್. ಸೊ ಅದೇ ತರ ಸ್ತ್ರೀಯರು, ಇವರೆಲ್ಲ ಮಕ್ಕಳು, ಇವರೆಲ್ಲರೂ ಮೋರ್ ವ್ಯಾಲ್ಯೂಬಲ್ ಇರ್ತಾರೋ. ಹೆಂಗೆ ಮಕ್ಕಳು
ನಮ್ಗೆ ಒಂದು ಫ್ಯೂಚರ್ಗೆ ಒಂದು ಫ್ಯೂಚರ್ ಜನರೇಷನ್ಗೆ ವ್ಯಾಲ್ಯೂಬಲ್ ಇದಾರೋ ಅದೇ ತರ ಸ್ತ್ರೀಯರು ವ್ಯಾಲ್ಯೂಬಲ್ ಇದಾರೋ. ಸೊ ಅದಕ್ಕೆ ಅವ್ರಿಗೆ ಪ್ರೊಟೆಕ್ಷನ್ದು ಅಗತ್ಯವಿರುತ್ತೆ. ಸೊ ಪ್ರೊಟೆಕ್ಷನ್ ಕೊಡೋದಂತ ನಮ್ಮ ಟ್ರೆಡಿಷನ್ ಅಲ್ಲಿ ಅದು ಇದಿದೆ. ಸೊ ಅದು ಫ್ರೀಡಮ್ ಹಿಂಗೆ ವೆಸ್ಟರ್ನ್ ಕಲ್ಚರ್ ಆಕ್ಚುಲಿ ಫಸ್ಟ್ ಹಿಂಗೆ ಇತ್ತು. ಸೊ ನಮ್ಮ ನಮ್ಮ ವೈದಿಕ ಸಂಸ್ಕೃತಿನಲ್ಲಿ ಎಲ್ಲರಿಗೆ ಒಂದು ಪ್ರೊಟೆಕ್ಷನ್ ಇತ್ತು. ಹೆಂಗೆ ನೀವು ಈಗ ನೋಡ್ತಾ ಇದ್ರಲ್ಲ, ನಮ್ಮ ಹಂಗೆ ಒಂದು ಹೆಂಗಸು ಹೆಂಗಿರುತ್ತೆ, ಚಿಕ್ಕವಳಿದ್ದಾಗ ತಂದೆ ತಾಯಿನಲ್ಲಿ ಪ್ರೊಟೆಕ್ಷನ್ ನಲ್ಲಿ ಇರ್ತಾಳು. ಸ್ವಲ್ಪ ಅವ್ರ ಮದ್ವೆ ಆಗತ್ತೆ, ಅವಾಗ ಅವಳು ಗಂಡಸಿನ ಪ್ರೊಟೆಕ್ಷನ್ ಅಲ್ಲಿ ಇರ್ತಾಳು. ಅದಕ್ಕೆ ಸ್ವಲ್ಪ ಆಮೇಲೆ ವಯಸ್ಸಾದ್ಮೇಲೆ ಅವನ್ ಮಗನ ಪ್ರೊಟೆಕ್ಷನ್ ಇರ್ತಾರ. ಯಾವತ್ತೂ ಅವ್ರ ಪ್ರೊಟೆಕ್ಷನ್ ಅಲ್ಲಿ ಇರ್ತಾರ. ಸೊ ನೀವ್ ಕೇಳ್ಬೋದು, ಯಾಕೆ ಪ್ರಭು ಇವರೆಲ್ಲ ಪ್ರೊಟೆಕ್ಷನ್ ಬೇಡ, ಅವ್ರು ಫ್ರೀ ಇರ್ಬೇಕು? ಓಕೆ, ಅದೇ ಈಗ ನಾವು ನೋಡ್ತಾ ಇದೀವಿ. ಈಗ ಟ್ರೆಡಿಷನ್ ಅದೇ ನೋಡಿ. ಸೊ ಅದೇ ಫ್ರೀಡಮ್ ಕೊಟ್ಟಿದೆ ನಮ್ಮ ಈಗ ನಮ್ಮ ಹೆಂಗಸರು ಇದಾರೋ, ಹೆಂಗಸರು ಅಂದ್ರೆ ವುಮನ್ಸ್ ಎಲ್ಲಾರ್ಗು ಫ್ರೀಡಮ್ ಇದೆ, ಎಲ್ಲಾದ್ರೂ ಓಡಾಡ್ಬಹುದು. ಆದ್ರೆ ನೋಡಿ ಎಲ್ಲಾ ಕಡೆ ಅವ್ರಿಗೆ ಪ್ರೊಟೆಕ್ಷನ್ ಬೇಕೇ ಬೇಕು. ಯಾಕೆ ಪೊಲೀಸರು ಎಲ್ಲಾರು ಕೇಳ್ತಾರೆ, ಯಾಕೆ ಏನೋ 8 ಗಂಟೆ ಆದ್ಮೇಲೆ ಹೆಂಗಸಿಗೆ ಓಡಾಡಕ್ ಕೊಡೋದಿಲ್ಲ ನಾವಂತ? ಯಾಕಂದ್ರೆ ತಾನೇ ಅವ್ರು ಸ್ವಯಂವಾಗಿ ಪ್ರೊಟೆಕ್ಷನ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಯಾರಾದ್ರೂ ಪ್ರೊಟೆಕ್ಷನ್ ಬೇಕು. ಅದಕ್ಕೆ ಪೊಲೀಸು ಇದು ಅದು 24 hours ಪೊಲೀಸು ಇವೆಲ್ಲ ಪ್ರೊಟೆಕ್ಷನ್ಗಳು ಅವ್ರ ಸಲುವಾಗಿ, ಅವ್ರಷ್ಟೇ ಅಲ್ಲ, ಅಂದ್ರೆ ಅದು ಎಲ್ಲ ತಪ್ಪು ಕಾರ್ಯ ಆಗ್ಬಾರ್ದು ಅಂತ. ಸೊ ಅಂದ್ರೆ ಏನು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಪ್ರೊಟೆಕ್ಟೆಡ್. ಅರ್ಥ ಆಯ್ತಲ್ಲ? ಸ್ವಯಂ ಅವ್ರು ಪ್ರೊಟೆಕ್ಷನ್ ಮಾಡ್ಕೋತಾ ಇಲ್ಲ. ಒಂದು ಪೊಲೀಸ್ ಕಡೆಯಿಂದ ಪ್ರೊಟೆಕ್ಷನ್ ಆಗ್ತಾ ಇದೆ, ಇನ್ನೊಂದು ನಮ್ಮ ಟ್ರೆಡಿಷನ್ ನಿಂದ ಒಂದು ತಂದೆ ತಾಯಿ ಪ್ರೊಟೆಕ್ಷನ್ ಮಾಡ್ತಾನೆ, ಒಂದು ತಂಬ ಪ್ರೊಟೆಕ್ಷನ್ ಮಾಡ್ತಾನೆ, ಒಂದು ಗಂಡಸು ಪ್ರೊಟೆಕ್ಷನ್ ತನ್ನ ಗಂಡ ಆಗಿದ್ದವನು ಅವನು ಪ್ರೊಟೆಕ್ಷನ್ ಮಾಡ್ತಾನೋ, ಹೀಗೆ ಪ್ರೊಟೆಕ್ಷನ್ ಆಗ್ತಾ ಇದೆ. ಅಂದ್ರೆ ಅರ್ಥ ಏನು, ಅವ್ರಿಗೆ ವ್ಯಾಲ್ಯೂಬಲ್ ಅದ ಸಲುವಾಗಿ ಅವ್ರಿಗೆ ಅಲ್ಲೇ ಪ್ರೊಟೆಕ್ಷನ್ ಸಲುವಾಗಿ ಕೊಟ್ಟಿದ್ರು. ಸೊ ಇಲ್ಲೇ ಪ್ರಭುಪಾದ್ ಅದೇ ಹೇಳ್ತಾ ಇದ್ರು ಇಲ್ಲಿ. ಸೊ ಆಲ್ವೇಸ್ ಎಂಗೇಜ್ ದೆಮ್ ಟು ದೇರ್, ಅಂದ್ರೆ ಅಲ್ಲೇ ಇಲ್ಲಿ ಒಂದು ಇದು ಹೇಳ್ತಾ ಇದ್ರು. ಸೊ ಅವ್ರ ಸಲುವಾಗಿ ಒಂದು ಕಾರ್ಯ ಕೊಟ್ಟಿದ್ರು. ಏನು, ಅವರು ಆಧ್ಯಾತ್ಮಿಕ ಕಾರ್ಯನಲ್ಲಿ ಜಾಸ್ತಿ ಅವ್ರು ತೊಡಗಿಸಿದ್ರೆ ಅವರು ದೇವರ್ ಗುಡ್ ಎಲಿಜಿಬಲ್, ಅಂದ್ರೆ ಅವರು ಒಳ್ಳೆ ಜನ, ಒಳ್ಳೆಯವರು ಅವರು ಆಗ್ತಾರೋ ಮತ್ತು ಒಳ್ಳೆ ಸಂತತಿ ಕೊಡಕ್ಕೆ ಅವರು ಯೋಗ್ಯವಾಗ್ತಾರಂತ. ಸೊ ಇಲ್ಲೇ ಪ್ರಭುಪಾದ್ ಅದೇ ಹೇಳ್ತಾ ಇದ್ರು. ವರ್ಣಾಶ್ರಮ ಇತರನಿಂದ ಅವ್ರು ನಡೆದ್ರೆ ಏನಾಗತ್ತೆ, ಮುಂದಿನ ಪಾಪ್ಯುಲೇಷನ್ ಇಲ್ಲೇ ಹೇಳ್ತಾ ಇದ್ದಲ್ಲ, ದಸ್ ದೇರ್ ಚಾಸ್ಟಿಟಿ ಅಂಡ್ ಡಿವೋಷನ್ ವಿಲ್ ಬಿ ಗಿವನ್ ಗುಡ್ ಪಾಪ್ಯುಲೇಷನ್. ಯಾರಾದ್ರೂ ಇಲ್ಲಿ ಹೇಳ್ಬೋದು, ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೇ ಅರ್ಜುನನಿಗೆ ಏನಂತ ಕರೀತಾ ಇದ್ದಾರೋ, ಅರ್ಜುನನಿಗೆ ಎಲ್ಲಾ ಕಡೆ ಜಾಸ್ತಿ ಪಾಂಡು ಪುತ್ರ ಅಂತ ಕರೆದಿದ್ದಾರೋ, ಆದ್ರೆ ಕುಂತಿ ಪುತ್ರ ಯಾವತ್ತು ಕುಂತಿ ಪುತ್ರನೇ ಅಂತ ಕರಿತಾ ಇದ್ದಾರೋ. ವಾಯ್ ಕುಂತಿ ಪುತ್ರ? ಕೃಷ್ಣ ಯಾಕೆ ಕುಂತಿ ಪುತ್ರ ಅಂತ ಕರಿತಾ ಇದ್ದಾನೆ ಗೊತ್ತಾ? ಸೊ ಯಾಕಂದ್ರೆ ಭಗವಂತ ಹೆಂಗೆ ಕುಂತಿದೇವಿ ಇದಾಳಲ್ಲ, ಅದೇ ತರ ನೀನು ಇದೆ ಅಂತ. ಸೊ ಅಂದ್ರೆ ಆಕ್ಚುಲಿ ಅರ್ಜುನನ ಯೋಗ್ಯತೆ ಹೆಂಗ್ ಗೊತ್ತಾಗ್ತಾ ಇದೆ? ಕುಂತಿದೇವಿನಿಂದ. ಸೊ ವಿಚಾರ ಮಾಡಿ, ದಿಸ್ ಈಸ್ ಕಾಲ್ಡ್ ಅವರ್ ಟ್ರೆಡಿಷನ್. ಸೊ ನೀವು ಅಷ್ಟೇ ನಮ್ಮ ಇತರನಲ್ಲಿ ವೈದಿಕ ಸಂಸ್ಕೃತಿನಲ್ಲಿ ಬಹಳಷ್ಟು ನೀವು ರಾಜರಿಗೆ ನೋಡಿರ್ಬೋದು. ಹೆಂಗೆ ಶಿವಾಜಿ ಮಹಾರಾಜ್ ಇರ್ಬೋದು, ಒಬ್ರು ರಾಜರು, ಅವ್ರಿಗೆ ಅವ್ರ ತಾಯಿ ಆಗಿದಂತ. ಸೊ ಅವ್ರ ತಾಯಿ ಕೊಟ್ಟಿದಂತ ಶಿಕ್ಷಣನಿಂದಲೇ ಅವರು ಒಂದು ರಾಜ್ಯ, ಹೆಂಗೆ ನಾವು 14ನೇ ವರ್ಷನಲ್ಲಿ ಅವರು 4 ಕೋಟೆಗಳು ಅಂತ ನನ್ಗೆ ಗೊತ್ತಿಲ್ಲ, ಕಿಲ್ಲ ಅಂತಾರ, ನಮ್ ಮರಾಠಿನಲ್ಲಿ ಕಿಲ್ಲ ಅಂತಾರ. 4 ಕೋಟೆಗಳು 14 ವರ್ಷನಲ್ಲೇ ಅವರು ಜಯ ಮಾಡ್ಕೊಂಡಿದ್ದು. 14ನೇ ವರ್ಷ ನಾವು ಇದೂನು ಮೀಸೆನು ಬಿಡೋದಿಲ್ಲ ನಮ್ದು ಅಂತ ಜನರು ನಾವು. 14ನೇ ವರ್ಷನಲ್ಲಿ ಅಂಥ ಪರಾಕ್ರಮ ಮಾಡಿದಂತ ಅವರು ರಾಜರು. ಸೊ ವೈ ದಟ್ ಹ್ಯಾಪನ್? ಬಿಕಾಸ್ ಆಫ್ ಗುಡ್ ಸಂತತಿ. ಯಾಕಂದ್ರೆ ಒಳ್ಳೆ ಒಂದು ತಾಯಿಯ ಸಂಸ್ಕಾರ, ಒಂದು ತಾಯಿ ಕೊಟ್ಟಿದಂತಹ ಕಲ್ಚರ್ ನಿಂದ ಅಂತ ಒಂದು
ಒಂದು ರಾಜನಾಗಿ ಒಂದು ರಾಜ ಬಂದಿದ್ದು ಅಂತ ಒಂದು ರಾಜ ಹುಟ್ಟಿದ್ದು ಅದು ತಾಯಿಯ ಸಂಸ್ಕಾರದಿಂದ. ಸೊ ಅಂದ್ರೆ ನಾವು ಈಗ ನಾವು ನೋಡ್ತಾ ಇದೀವಲ್ಲ, ನಮ್ಮ ಮೀಡಿಯಾ ಆಗ್ಲಿ ಎಲ್ಲಾ ಕಡೆ ಹೆಂಗಸರಿಗೆ ಒಂದು ಕೀಳು ಭಾವನೆಯಿಂದ ಎಲ್ಲಾರ್ಗೆ ತೋರಿಸ್ತಾ ಇದ್ರು. ಕೀಳು ಭಾವನೆ ಅಂದ್ರೆ ಏನು, ಅವ್ರಿಗೆ ಕಾಮಕ ದೃಷ್ಟಿನಿಂದ ಎಲ್ಲಾ ಕಡೆ ತೋರಿಸ್ತಾ ಇದ್ರು. ಅಂದ್ರೆ ಶಿ ಇಸ್ ದ ಓನ್ಲಿ ದ ಪ್ರೊಸ್ಪೆಕ್ಟ್ ಲಸ್ಟ್, ಅಂದ್ರೆ ಅವ್ರಿಗೆ ನೋಡ್ಬೇಕಂದ್ರೆ ಲಸ್ಟ್ ಡಿಸೈರ್ ನಿಂದ ತೋರಿಸ್ತಾ ಇದ್ರು. ಆಕ್ಚುಲಿ ನಮ್ಮ ಕಲ್ಚರ್ ನಲ್ಲಿ ನೋಡಿದ್ರೆ ಒಂದು ಹೆಂಗಸಿಗೆ ಹೆಂಗೆ ಇಟ್ಟಿದರು, ಹೆಂಗಸಿಗೆ ಒಂದು ವ್ಯಾಲ್ಯೂಬಲ್ ಅಸೆಟ್ ಆಗಿ, ವ್ಯಾಲ್ಯೂಬಲ್ ಆಗಿ ಅವ್ರಿಗೆ ವ್ಯಾಲ್ಯೂಬಲ್ ನೋಡ್ತಾ ಇದ್ ನಾವು. ಹೆಂಗೆ ನಾವು ಕುಂತಿದೀವಿ ಉದಾಹರಣೆ ನೋಡ್ತಾ ಇದೀವಿ. ನಂಗೆ ನಾನು ಶಿವಾಜಿ ಮಹಾರಾಜ್ ಉದಾಹರಣೆ ಕೊಟ್ಟೆ. ಸೊ ಏನಿದಾರು ಇಂಥ ತಾಯಿಗಳಿಂದನೇ ಈ ಸಂಸ್ಕೃತಿನಲ್ಲಿ ನಾವು ರಾಜ್ಯನಲ್ಲಿ ಸುಖವಾಗಿ ಮತ್ತು ಶಾಂತಿನಿಂದ ಇರೋದಕ್ಕೆ ಕಾರಣವಾಗ್ತೀವಿ. ಸೊ ಏನಿದೆ, ಏನ್ ಇಂಪಾರ್ಟೆಂಟ್ ಇದೆ, ಸೊ ಇಂಥ ಒಂದು ಸ್ತ್ರೀಯರು ಇರ್ಬೇಕು. ಸೊ ಎಲ್ಲಾರು ವಿಚಾರ ಮಾಡ್ತಾರೆ ಸ್ತ್ರೀಯರು ಇರ್ಬೇಕು, ಆದ್ರೆ ಅವ್ರ ವ್ಯಾಲ್ಯೂ, ಸೊ ನಾವು ವ್ಯಾಲ್ಯೂನು ಅವ್ರಿಗೆ ಕೊಡ್ಬೇಕು. ಆಕ್ಚುಲಿ ಈಗ ಜನರೇಷನ್ ಏನಿದೆ, ಸ್ತ್ರೀಯರಿಗೆ ವ್ಯಾಲ್ಯೂ ಕೊಡೋದಿಲ್ಲ. ಫಸ್ಟ್ ಜನರೇಷನ್ ಏನ್ ಹೇಳ್ತಾರೋ, ಫಸ್ಟ್ ಹೇಳ್ತಾರೋ ಸ್ತ್ರೀಯರಂದ್ರೆ ಏನು, ಮನೆಯಲ್ಲಿ ಕೆಲಸ ಮಾಡೋರು, ಮಕ್ಕಳಿಗೆ ಉಡ್ಸೋರು, ಇದೇ ಅವ್ರದ್ದು ಕಾರ್ಯ ಅಂತ ಹೇಳುವ ಮಾತಿನಿಂದ ಹೇಳ್ತಾರೋ. ಆದ್ರೆ ಇದು ಕಾರ್ಯವನ್ನು ಸಾಧಾರಣ ಅಲ್ಲ. ಒಂದು ಮನೆ ಮೇಂಟೈನ್ ಮಾಡೋದು ಮತ್ತು ಇದು ಮಾಡೋದು ಅದನ್ನು ಸಾಧಾರಣ ಅಲ್ಲ. ಅಂದ್ರೆ ಎಲ್ಲಾರ್ಗು ತನ್ನ ಯೋಗ್ಯತೆ, ತನ್ನ ಕಾರ್ಯನಲ್ಲಿ ಇದಿರ್ಬೇಕು, ಏನಂದು ವ್ಯಾಲ್ಯೂ ಇರ್ಬೇಕು, ಅವ್ರದ್ದು ಒಂದು ಗೌರವ ಇರ್ಬೇಕು ಅದರಲ್ಲಿ. ಸೊ ಒಂದು ಸ್ತ್ರೀ ತನ್ನ ಕಾರ್ಯನಲ್ಲಿ ಗೌರವ ಇರ್ಬೇಕು, ತನ್ನ ಕಾರ್ಯನಲ್ಲಿ. ಅದೇ ತರ ಪುರುಷನು ಅವಳ ಕಾರ್ಯನಲ್ಲಿನೂ ಗೌರವ ಇರ್ಬೇಕು. ಸೊ ಈಗ ಜನರೇಷನ್ ಏನ್ ನೋಡ್ತಾ ಇದೀವಿ, ಒಂದ್ ರೆಸ್ಪೆಕ್ಟ್, ಇನ್ನೊಬ್ರು ಕಲ್ಚರ್ಗೆ, ಇನ್ನೊಬ್ರು ಇದಕ್ಕೆ ರೆಸ್ಪೆಕ್ಟ್ ಇಲ್ಲ. ಯಾರಿಗೂ ಸ್ತ್ರೀ ಪುರುಷರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಪುರುಷ ಸ್ತ್ರೀಯರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಯಾಕೆ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಏನಂತಾರದು, ಇಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಲ್ಲ. ಸೊ ಇದು ಯಾಕೆ ಆಗ್ತಾ ಇದೆ, ವರ್ಣಾಶ್ರಮ ಧರ್ಮದಿಂದ ನಾವು ಒಂದು ಪುರುಷ ಆಗಿದವನು ವರ್ಣಾಶ್ರಮದಿಂದ ಒಳ್ಳೆ ಸಂಸ್ಕಾರ ಮತ್ತು ಒಳ್ಳೆ ಕಲ್ಚರ್ ಒಂದು ಒಳ್ಳೆ ಎಜುಕೇಶನ್ ನಿಂದ ಬಂದಿಲ್ಲ. ಅದಕ್ಕೆ ಅವನಿಗೆ ಯಾವ್ದು ವ್ಯಾಲ್ಯೂನೇ ಗೊತ್ತಿಲ್ಲ. ಸ್ತ್ರೀದು ವ್ಯಾಲ್ಯೂ ಗೊತ್ತಿಲ್ಲ, ಪುರುಷ ಯಾವ್ದು ವ್ಯಾಲ್ಯೂನೇ ಗೊತ್ತಿಲ್ಲ. ಅದೇ ತರ ಸ್ತ್ರೀನು ಒಳ್ಳೆ ಸಂಸ್ಕಾರ ಮತ್ತು ಒಳ್ಳೆ ಇತರನಿಂದ ಬಂದಿದ್ರಿಂದ, ಸೊ ಒಳ್ಳೆ ಇತರನಿಂದ ಬಂದಿಲ್ಲಿಂದ ಅವ್ರನ್ನು ಸರಿ ಒಳ್ಳೆ ಸಂಸ್ಕಾರಗಳು ಗೊತ್ತಿಲ್ಲ. ಸೊ ಇತರನಿಂದ ಏನಾಗ್ತಾ ಇದೆ, ಪ್ರಭುಪಾದ್ ಹೇಳ್ತಾ ಇದ್ದಾರೋ ಲಾಸ್ಟ್ ಸೆಂಟೆನ್ಸ್ ನೋಡಿ ಅದು, ಸೊ ಗಿವ್ ಟು ಗುಡ್ ಪಾಪ್ಯುಲರ್ ಎಲಿಜಿಬಲ್ ಪರ್ಟಿಕ್ಯುಲರ್ ವರ್ಣಾಶ್ರಮ್ ಸಿಸ್ಟಮ್. ನೋಡಿ ಎಷ್ಟು ಡಿಪೆಂಡ್ ಇದೆ. ಒಂದು ಒಳ್ಳೆ ಸಂತತಿ, ಒಳ್ಳೆ ಮಕ್ಕಳು ಈ ಸೊಸೈಟಿನಲ್ಲಿ ಬರೋದು ಅಂದ್ರೆ ಎಷ್ಟು ಇದಿದೆ ಅಂತ. ಸೊ ನೀವು ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ ಬಗ್ಗೆ ಕೇಳಿರ್ಬೇಕು. ಅವ್ರು ಯಾವಾಗ ಜನ್ಮ ತಗೊಂಡ್ರು ಅವರು ಭೂಮಿನಲ್ಲಿ ಭೂಕಂಪ ಇವೆಲ್ಲ ಆಯ್ತಂತೆ. ಸೊ ಈ ರಾಕ್ಷಸರು ಹುಟ್ಟಿದಾಗ ರಾಕ್ಷಸ ಪ್ರವೃತ್ತಿ ಅಂತ ಇದು ಹೇಳ್ತಾ ಇದಲ್ಲ, ಅವಾಂಛಿತ ಸಂತತಿ ಅಂತ ಅರ್ಜುನ ಹೇಳ್ತಾ ಇದಲ್ಲ, ಅದೇ ಅಂದ್ರೆ ಏನು, ರಾಕ್ಷಸ ಪ್ರವೃತ್ತಿಯ ಮಕ್ಕಳು ಹುಡ್ತಾರಲ್ಲ. ಸೊ ಅವ್ರ ಏನ್ ಮಾಡ್ತಾರೋ, ಪೂರ್ತಿ ವರ್ಲ್ಡ್ಗೆನೆ ಹೆವಾಕ್ ಮಾಡ್ಬಿಡ್ತಾರೋ. ಅಂದ್ರೆ ಸಿಂಪಲ್ ಭಾಷೆನಲ್ಲಿ ಹೇಳೋದ್ಬೇಕಂದ್ರೆ ಟೆರರಿಸ್ಟ್ ಅಂತ ಹೇಳ್ಬೋದು ನಾವು. ಸಿಂಪಲ್ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಟೆರರಿಸ್ಟ್ ಆಗಿ. ಸೊ ತಾನು ಸುಖವಾಗಿರೋದಿಲ್ಲ, ಬ್ಯಾರೆದವ್ರಿಗೂ ಸುಖವಾಗಿರೋಕೆ ಕೊಡೋದಿಲ್ಲ ಅಂತ ಮಕ್ಕಳು ಹುಡ್ತಾರು. ಸೊ ನಾವು ಇದನ್ನ, ಆದ್ರೆ ನಾವು ಒಳ್ಳೆ ಸಂಸ್ಕಾರನಿಂದ ಒಳ್ಳೆ ಇತರನಿಂದ ನಾವು ಹೋದ್ರೆ ಇಂಥ ಒಂದು ಸೊಸೈಟಿಗೆ ನಾವು ಒಳ್ಳೆ ಮಕ್ಕಳನ್ನು ಒಂದು ಒಳ್ಳೆ ಕಲ್ಚರ್ವನ್ನು ಕೊಡಬಹುದು. ಸೊ ಇದು ಪ್ರಭುಪಾದ್ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ತಿಳ್ಕೊಬಹುದು ಇತರನಿಂದ. ಸೊ ಪ್ರಭುಜಿ, ಜಗನ್ನಾಥ್ ಪ್ರಭು ಏನಾದ್ರು ಹೇಳ್ಬೋದು ಅಂತ ಹೇಳಿ. ಓಕೆ, ವಿ ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಪಾಯಿಂಟ್. ಯಾರಾದ್ರೂ ಓದ್ತೀರಾ? ಪ್ರಭು, ನಾನು ಓದ್ಲಾ? ಹಾ, ಎಸ್ ಮಾತಾಜಿ. On the failure of such varnashrama dharma, naturally the women become free to act with and mix with men, and thus adultery is indulged in at the risk of unwanted population. Irresponsible men also provoke adultery in society, and thus unwanted children flood the human race at the risk of war and pestilence. ಅಂದ್ರೆ ಇಲ್ಲಿ ವರ್ಣಾಶ್ರಮ ಧರ್ಮ
ಸಫಲ ಆಗ್ದಲೇ ಇದ್ರೆ ಹೆಂಗಸರು ಎಲ್ಲಾರು ಫ್ರೀ ಆಗಿ ಆಚೆ ಹೋಗಿ ಕೆಲಸ ಮಾಡ್ಬೋದು. ಅವಾಗ ಅವರು ಬೇರೆ ಗಂಡಸರೆಲ್ಲ ಇರ್ತಾರೆ, ಅವ್ರ ಜೊತೆ ಬೆರೀತಾರೆ, ಆಮೇಲೆ ಬೇರೆ ತರ ಸಂಬಂಧ ಆಗಿ ಮುಂದೆ ಅದು ಬೇಡದೇ ಇರೋ ಮಕ್ಕಳು ಸೊಸೈಟಿಲಿ ಹುಟ್ಟುತ್ತಾರೆ. ಅದೇ ತರ ಸೊಸೈಟಿಲೂ ಜವಾಬ್ದಾರಿ ಇಲ್ಲದ ಗಂಡಸರು ಆಮೇಲೆ ಹೆಂಗಸರನ್ನ ಒಂದು ಕೀಳು ರೀತಿಯಲ್ಲಿ ನೋಡಿ ಅವ್ರನ್ನ ಕೆಟ್ಟ ದಾರಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದ್ರಿಂದನೂ ಅವ್ರಿಗೆ ಸೊಸೈಟಿಲಿ ಬೇಡದೇ ಇರೋ ಮಕ್ಳು ಹುಟ್ಟುತ್ತಾರೆ. ಇದ್ರಿಂದ ಏನಾಗುತ್ತೆ, ನಮ್ಮ ಸೊಸೈಟಿಲಿ ಬೇಡದೇ ಇರೋ ಮಕ್ಳು ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಆದಾಗ ಇದು ಒಂದು ವಾರ್ಗೆ ಯುದ್ಧಕ್ಕೆ ಆಗ್ಬೋದು ಅಥವಾ ಕ್ಷಾಮನೂ ಬರ್ಬೋದು. ಯಾಕಂದ್ರೆ ಒಳ್ಳೆ ಮಕ್ಳು ಇಲ್ದಲೇ ಇದ್ರೆ ನಮ್ಗೆ ಸೊಸೈಟಿಲಿ ಯಾವ್ದು ಒಳ್ಳೆ ಕೆಲ್ಸಗಳಾಗಲ್ಲ. ಅವಾಗ ನಮ್ದು ರಿಲಿಜಿಯಸ್ ಆಕ್ಟಿವಿಟೀಸ್, ನಮ್ದು ಭಕ್ತಿ ಪೂಜಾ, ಒಂದು ಮನೆ ಸೊಸೈಟಿ, ನಮ್ಮ ಮನೆ ಒಳಗಡೆ ಒಂದು ಧರ್ಮ ಏನ್, ಯಾಕಂದ್ರೆ ಮನೇಲಿರೋ ಹಿರಿಯರೇ ಕೆಟ್ಟ ದಾರಿಲಿ ಇರೋದ್ರಿಂದ ಆ ಬೇರು ಅನ್ನೋದೇ ಶುರುವಾಗಿ ಫುಲ್ ಎಲ್ಲ ಹಾಳಾಗುತ್ತೆ. ಅದಕ್ಕೇನೆ ಅವರು ಹೇಳ್ತಾ ಇದ್ದಾರೆ, ಈ ತರ ಕೆಟ್ಟ ಪಾಪ್ಯುಲೇಷನ್ ಜಾಸ್ತಿ ಅದ, ಯಾಕಂದ್ರೆ ಅವ್ರಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಿರೋದಿಲ್ಲ. ಇದರಿಂದ ಎಲ್ಲ ಕೆಟ್ಟ ಕೆಲ್ಸಗಳೇ ಜಾಸ್ತಿ ಆಗೋದು. ಕರೆಕ್ಟ್. ಥ್ಯಾಂಕ್ ಯು ಮಾತಾಜಿ. ಎಸ್ ಜಗನ್ನಾಥ್. ಸೊ ಈಗ ನಾವು ಯಾವಾಗ್ಲೂ ಒಂದು ಪ್ರಶ್ನೆ ಕೇಳ್ತಾ ಇರ್ತೀವಿ, ಏನಕ್ಕೆ ನಮ್ಮ ಸೊಸೈಟಿನಲ್ಲಿ ಈ ತರ ಇದೆ, ಆ ತರ ಇದೆ, ಏನಕ್ಕೆ ಈ ತರ ಆಗ್ತಾ ಇದೆ, ಎಲ್ಲ ಏನಕ್ಕೆ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಮಗೆ ಆನ್ಸರ್ ಸಿಗ್ತಾ ಇದೆ. ಏನಕ್ಕೆ? ಇಟ್ಸ್ ಎ ಫೇಲ್ಯೂರ್ ಆಫ್ ವರ್ಣಾಶ್ರಮ ಧರ್ಮ. ಆಮೇಲೆ ಇರ್ರೆಸ್ಪಾನ್ಸಿಬಲ್ ಮೆನ್ ಪ್ರೊವೋಕಿಂಗ್ ಅಡಲ್ಟ್ರಿ ಇನ್ ದ ಸೊಸೈಟಿ. ಸೊ ನಾವು ಅನ್ಕೊಂತೀವಿ ಅಷ್ಟೇನೆ, ಎಲ್ಲರೂ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಟಿವಿ ಮುಂದೆ ಮಕ್ಕಳನ್ನ ಕುಂಡಿಸ್ಕೊಂಡು ನೋಡ್ತೀವಲ್ಲ, ಇದೆಲ್ಲ ಏನು ಕಾಮನ್ನು, ನಾರ್ಮಲ್ಲು ಅಂತ ಎಲ್ಲನೂ ನಾವು ನೋಡ್ತಾ ಇರ್ತೀವಿ, ಅವ್ರಿಗೂ ತೋರಿಸ್ತಾ ಇರ್ತೀವಿ, ಇದೇ ಒಂದು ಇದು ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಇದು ಯಾವ ರೀತಿ ನಮ್ಮ ಸೊಸೈಟಿನಲ್ಲಿ ಎಲ್ಲ ಕಾರಣ, ಅದು ಪ್ರಾಬ್ಲಮ್ಗಳಿಗೂ ಒಂದು ಕಾರಣ ಆಗ್ತಾ ಇದೆ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಬೋದು. ಅಂಥ ಒಂದು ಸೀರಿಯಸ್ ಮ್ಯಾಟರ್ ಇದು. ಸೊ ನಾವು ಇದನ್ನ ಗಮನ ಇಟ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಇದನ್ನ ಆಲ್ರೆಡಿ ಮಾತಾಜಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವಾಗ ಈ ಒಂದು ವರ್ಣಾಶ್ರಮ ಧರ್ಮ ಫೇಲ್ಯೂರ್ ಆಗುತ್ತೆ, ನಾವು ಅನ್ಕೊಂತೀವಿ ಏನು ಗಂಡಸರು ಹೆಂಗಸರು ಎಲ್ಲಾನು ಒಂದೇ ಅಂತ. ಒಂದೇ ಅಲ್ಲ, ಅವರ ದೇಹದಿಂದ ಹಿಡ್ಕೊಂಡು ಅವರ ಒಂದು ನೇಚರು ಎಲ್ಲಾನು ಬೇರೆನೆ. ಗಂಡಸ್ಗಿಂತ ಹೆಂಗಸರು ಆಕ್ಚುಲಿ ಇನ್ನೂ ಉತ್ತಮವಾದ ಒಂದು ಉನ್ನತವಾದಂಥ ಸ್ಥಾನದಲ್ಲಿರುವಂಥವ್ರು. ಅವರಲ್ಲಿರುವಂಥ ಒಂದೊಂದು ಗುಣಗಳು ನ್ಯಾಚುರಲ್ ಆಗಿ, ಒಂದು ಮಗು ಅಳ್ತಾ ಇದ್ರೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ನ್ಯಾಚುರಲ್ ಆಗಿ, ಗಂಡಸ್ರಿಗೆ ಯಾರಿಗೂ ಬರಲ್ಲ ಅದು. ಅವರ ಹೃದಯ ಹಂಗೆ ಅಳುತ್ತೆ. ಅವ್ರನ್ನ ಏನಂತ ಕರೀತಾರೆ, ಕ್ಷಮೆಯ ದರಿತ್ರಿ ಅಂತ ಕರೀತಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ವಿ, ಅವರೇ ಹೋರಾಟ ಮಾಡ್ತಾ ಇದ್ದಾರೆ, ನಾವು ಈಕ್ವಲ್ ಅಂತ. ಆಲ್ರೆಡಿ ಪ್ರಭು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವ್ಯಾಲ್ಯೂಬಲ್ ಥಿಂಗ್ಸ್ ಯಾವತ್ತೂ ಟ್ರೆಜರಿನಲ್ಲಿ ಇರೋವಂಥದ್ದು, ಫುಟ್ಪಾತ್ ಅಲ್ಲಿ ಇರಲ್ಲ. ಅದನ್ನ ಯಾರನ್ನು ತರಕಾರಿ ತರ ಅದನ್ನ ಮಾರಲ್ಲ. ಸೊ ಆಮೇಲೆ ಹೆಂಗ್ಸು ಅನ್ನೋದು ಒಂದು ವಸ್ತುನೂ ಅಲ್ಲ. ಸೊ ಇದನ್ನ ಈ ರೀತಿ ಇದನ್ನ ನಾವು ಇನ್ನ ಆಡ್ತೀವಿ, ಇದನ್ನ ಹಿಡ್ಕೊಂಡು. ಆಮೇಲೆ ಅವ್ರೂ ಸಹ ಅದಕ್ಕೆ ಕುಣಿತಾರೆ. ಸೊ ಈ ರೀತಿ ಆಗೋಗಿದೆ ನಮ್ಮ ಒಂದು ಸೊಸೈಟಿ. ಸೊ ಇದಲ್ಲ ಇದು. ಸೊ ಹೆಂಗಸರು ಅನ್ನೋದು ಇನ್ನೂ ಹೆಚ್ಚು ವ್ಯಾಲ್ಯೂಬಲ್ ಇರುವಂಥವ್ರು, ಇನ್ನೂ ಉನ್ನತವಾದಂಥ ಗುಣ ಇರುವಂಥವ್ರು. ಪ್ರತಿಯೊಂದು ಒಂದು ಒಳ್ಳೆಯ ತಾಯಿಯಿಂದನೇ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದ ರಾಜರು, ನಾಯಕರು, ದೊಡ್ಡ ದೊಡ್ಡ ಲೀಡರ್ಸು ಈ ಒಂದು ಸೊಸೈಟಿಗೆ ಬಂದಿರೋದು. ಅದನ್ನು ರೂಪಿಸೋರು ಯಾರು? ಆ ಒಂದು ತಾಯಿನೇ ಅವ್ರನ್ನ ರೂಪಿಸೋದು, ಆ ಒಂದು ಸಂಸ್ಕಾರ ಕೊಟ್ಟು ಅವ್ರನ್ನ ರೂಪಿಸೋದು. ಸೊ ದಯವಿಟ್ಟು ನಾವು ಈಕ್ವಲ್ ಅಂತ ಹೋರಾಟ ಮಾಡಬೇಡಿ. ಯು ಆರ್ ಆಲ್ವೇಸ್ ಟಾಪ್, ಎಲ್ಲರಿಗಿಂತ ಮೇಲಿರೋವಂಥವ್ರು. ಸೊ ಅದಕ್ಕೆ ತಕ್ಕನಾಗಿ ನೀವು ಜೀವನ ಮಾಡಿದ್ರೆ, ನಿಮ್ಮ ಮಕ್ಕಳನ್ನ ನೀವು ಬೆಳೆಸಿದ್ರೆ ಡೆಫಿನೆಟ್ಲಿ ಎಂಟೈರ್ ಸೊಸೈಟಿನೇ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಯಾರು ಈ ರೆಸ್ಪಾನ್ಸಿಬಲ್ ಪರ್ಸನ್ ಮೆನ್ ಇದ್ದಾರೆ ಅವ್ರಿಗೂ ಬೇಕು. ಸೊ ಅವ್ರೇನು ಮಾಡ್ತಾರೆ, ಇಂಥದನ್ನು ಪ್ರಮೋಟ್ ಮಾಡ್ತಾರೆ. ಸೊ ಅದಕ್ಕೆ ಬಲಿ ಆಗಬಾರ್ದು. ಇಂಥ ಒಂದು ಇರೆಸ್ಪಾನ್ಸಿಬಲ್ ಪರ್ಸನ್ಗಳು ಇರ್ತಾರೆ. ಅಂಥವ್ರು ಇರೋದ್ರಿಂದ ಏನಾಗ್ತಾ ಇದೆ, ಈಗ ಏನು ಮಾಡಬೇಕಾಗುತ್ತೆ, ಇವಾಗ ಅವ್ರ ಜೀವನ, ಅವ್ರ ಫ್ಯಾಮಿಲಿನ ನಡೆಸೋದಕ್ಕೆ ಅವರು ಗಂಡಸರು ಕೆಲಸ ಮಾಡಿ ತಂದಾಕ್ಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಹೇಳಿ? ತಮ್ಮ ಮಕ್ಕಳನ್ನ ಅವರು ಸಾಕಬೇಕು ಅಂತ ಅವರು ಹೆಂಗಸರು ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಹ್ಯಾಟ್ಸ್ ಆಫ್, ಆ್ಯಕ್ಚುಲಿ ಆ ರೀತಿ ಹೋಗ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಆ ಒಂದು ಇರ್ರೆಸ್ಪಾನ್ಸಿಬಲ್ ಮೆನ್ನಿಂದ ಇಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ.
ಸೊ ನಾವಿಲ್ಲಿ ಹೆಂಗಸ್ರನ್ನ ದೋಷ ಹೊಸುವಂತ ಒಂದು ಅವಶ್ಯಕತೆ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇದ್ದಾರೆ, ಮಾಡಿದ್ರು ಸಹ ಇದು ಆಕ್ಚುಲಿ ಈ ರೀತಿ ಇರಬೇಕಾಗಿತ್ತು ಅಂತ ಒಂದು ಕೆಲಸನ ಮಾಡ್ತಾ ಇದ್ದೀರಾ. ಇಟ್ಸ್ ಗುಡ್. ಆದರೆ ನಾವೇನಾಗಬೇಕು, ಆಲ್ವೇಸ್ ಪ್ರೊಟೆಕ್ಷನಲ್ಲಿ ಇರಬೇಕು. ಯಾವಾಗ ಪ್ರೊಟೆಕ್ಷನಲ್ಲಿ ಇರುತ್ತೆ ವ್ಯಾಲ್ಯೂಬಲ್ ಜೆಮ್ಸು, ಅದನ್ನ ಯಾರೊಂದು ಕಳ್ತನ ಮಾಡಲ್ಲ. ಸೊ ಅದರಿಂದ ಏನಾಗುತ್ತೆ, ಒಂದು ಉತ್ತಮವಾದಂಥ ಒಂದು ರಿಸಲ್ಟು ಬರುತ್ತೆ. ಒಂದು ಉತ್ತಮವಾದಂಥ ಒಂದು ಗುಡ್ ಪಾಪ್ಯುಲೇಷನ್ ಈ ಸೊಸೈಟಿಗೆ ಸಿಕ್ಕುತ್ತೆ. ಆ ಒಂದು ಗುಡ್ ಪಾಪ್ಯುಲೇಷನಿಂದನೇ ಗುಡ್ ಸೊಸೈಟಿ ಆಗುತ್ತೆ. ಸೊ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ, ಆಧ್ಯಾತ್ಮಿಕ ಪ್ರಗತಿ ಇವೆಲ್ಲ ಆಟೋಮೆಟಿಕ್ ಆಗಿ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಯುದ್ಧ, ಕ್ಷಾಮ, ಅಶಾಂತಿ, ಅನಾವೃಷ್ಟಿ, ಅತಿವೃಷ್ಟಿ ಇದನ್ನ ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ. ಈ ಒಂದು ರಿಸಲ್ಟ್ನ ನಾವು ನೋಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಈ ಥರ ಆಗ್ತಾ ಇದೆ ಅಂತಾನೆ ಅರ್ಥ. ನಾವು ಅದನ್ನು ಒಪ್ಕೋಬೋದು, ಒಪ್ಕೊಳ್ದೇ ಇರ್ಬೋದು. ದಟ್ ಈಸ್ ದ ಫ್ಯಾಕ್ಟ್. ರಿಸಲ್ಟ್ ಅದಿದೆ ಅಂದರೆ ಆ ಒಂದು ಪ್ರಾಸೆಸ್ಸು ಹಿಂಗೆ ನಡೀತಾ ಇದೆ ಅಂತಾನೆ ನಮ್ಮ ಈ ಒಂದು ಅರ್ಥ. ಅಂದರೆ ವಿ ಆರ್ ಆಲ್ ಪ್ರೊವೋಕಿಂಗ್ ದಿಸ್ ಅಡಲ್ಟ್ರಿ ಇನ್ ದ ಸೊಸೈಟಿ. ಸೊ ಇದರಿಂದ ನಾವು ಯಾವಾಗ ಹೊರಗಡೆ ಬರ್ತೀವಿ, ಯಾವಾಗ ಈ ಒಂದು ನಮ್ಮ ಒಂದು ಪದ್ಧತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಆಟೋಮೆಟಿಕ್ ಆಗಿ ಎಲ್ಲಾನು ಈ ಒಂದು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಆಲ್ರೆಡಿ ಟೈಮ್ ಆಗ್ತಾ ಇದೆ. ಸೊ ಈಗ ಮುಗಿಸ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದರೆ ಸಮರಿ ಇದ್ರೂ ಸಹ ಹೇಳ್ಬೋದು. ಪ್ರಭು, ಒಂದು ಕ್ವಶನ್ ಇದೆ. ಸೊ ಇವತ್ತು ಕ್ಲಾಸ್ ಕೇಳಿದ್ಮೇಲೆ ನನಗೆ ಅದು ಕ್ವಶನ್ ಕೇಳ್ಬೇಕು ಅನಿಸ್ತಾ ಇದೆ. ಯಾವುದು ಅಂದ್ರೆ, ಇವಾಗ ಇಲ್ಲಿ ವರ್ಣಾಶ್ರಮ ಧರ್ಮ, ಸೊ ಅದರ ತತ್ವ, ಸೊ ಅದ್ರ ಸ್ತ್ರೀಯರ ಪಾತಿವ್ರತೆ ಮತ್ತು ನಿಷ್ಠೆನೇ ಆಧಾರ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೀನಿ, ಸೊ ದುರ್ಯೋಧನ, ಸೊ ಅವ್ರು 100 ಜನ ಮಕ್ಳು ಇದಾರಲ್ಲ, ಸೊ ಅವ್ರು ಯಾಕೆ ಅವ್ರು ದಾರಿ ತಪ್ಪಿದ್ರು ಅಂತ. ಯಾಕಂದ್ರೆ ಮೇ ಬಿ ಗಾಂಧಾರಿ ನಲ್ಲಿ ಆತರ ನಮ್ಗೆ ಯಾವ್ದು ತರ ಕಾಣಿಸೋದಿಲ್ಲ ಅಲ್ವಾ ಅಂತ ನಮ್ಗೆ ಪ್ರಶ್ನೆ ಕೇಳ್ತೇನೆ. ಯಾಕೆ ಕಾಣಿಸೋದಿಲ್ಲ? ಬರೀ ಇಲ್ಲಿ ನೋಡಿ, ಬರೀ ಪಾತಿವ್ರತೆ ಒಂದೇ ಇದಲ್ಲ ಆ ದುರ್ಯೋಧನನ ಮಕ್ಕಳು ಆ ರೀತಿ ಹುಟ್ಟೋದಕ್ಕೆ. ಅದಕ್ಕೆ ಅನೇಕ ಕಾರಣಗಳಿದೆಯಲ್ಲ. ಅವರಲ್ಲಿ ಯಾವಾಗಲೂ ಒಂದು ಏನು ತುಡಿತಾ ಇತ್ತೇಳಿ, ನನ್ನ ಮಗ ಬೇಗ ಫಸ್ಟ್ ಹುಟ್ಟಬೇಕು, ನನ್ನ ಮಗ ಎಲ್ಲರಿಗಿಂತ ರಾಜ ಆಗಬೇಕು, ಎಲ್ಲ ಮೆರಿಬೇಕು. ಆಮೇಲೆ ಏನು ಮಾಡ್ತಾರೆ ಅವರು, ಗರ್ಭದಲ್ಲಿ ಇರಬೇಕಾದ್ರೇನೆ ಅವರ ಒಂದು ಗರ್ಭನ ಯುಧಿಷ್ಠಿರ ಊಟುಟ ಅಂತ ಅವ್ರು ಏನು ಮಾಡ್ತಾರೆ, ತಮ್ಮ ಮುಷ್ಟಿಯಿಂದನೇ ಒಡೆದು ಸಾಯಿಸೋದಕ್ಕೆ ಹೋಗ್ತಾರೆ. ಸೊ ಇಂಥ ಒಂದು ಪ್ರವೃತ್ತಿ ಅವ್ರ ಗರ್ಭದಲ್ಲಿ ಇರಬೇಕಾದ್ರೇನೆ ಆಗ್ಬೇಕಾದ್ರೆ ಅಷ್ಟು ಜನಕ್ಕೆ ಆಲ್ರೆಡಿ ಅವರ ತಾಯಿಯಿಂದನೇ, ಅವರ ಕೈಯಿಂದನೇ ಏಟ್ ಬಿದ್ದ್ಬಿಟ್ಟಿದೆ. ಅಂದ್ರೆ ಅವರ ಒಂದು ಭವಿಷ್ಯದ ಮೇಲೆ ಬಿದ್ದಂತ ಒಂದು ಪ್ರಹಾರ ಅದು. ಸೊ ಅವರು ಗರ್ಭದಲ್ಲಿ ಯಾವ ರೀತಿ, ಇವಾಗ ಪ್ರಹ್ಲಾದ್ ಮಹಾರಾಜ್ಗೆ ಯಾವ ರೀತಿ ಆಯ್ತು ಹೇಳಿ, ಅವ್ರ ಗರ್ಭದಲ್ಲಿ ಇರ್ಬೇಕಾದ್ರೆ ನಾರದ ಮುನಿ ಅಂತ ಒಂದು ಇವ್ರು ಸಿಕ್ಕಿದ್ರು, ಅವ್ರಿಗೆ ಅಂತ ಒಂದು ಇದು ಸಿಕ್ತು, ಆ ರೀತಿ ಅವರು ಡಿವೋಟಿ ಆದ್ರು. ಇವ್ರಿಗೇನ್ ಸಿಕ್ತು, ಗರ್ಭದಲ್ಲಿ ಇರ್ಬೇಕಾದ್ರೆ ತನ್ನ ಎತ್ತ ತಾಯಿಯಿಂದಾನೆ ಅವ್ರಿಗೆ ಪ್ರಹಾರ ಸಿಕ್ತು. ಅವ್ರು ಕಿರ್ಚಾಡ್ತಾರೆ, ಏನಕ್ಕೆ ಈ ತರ ಆಯ್ತು ಅಂತ. ಈವನ್ ಅವರು ಧೃತರಾಷ್ಟ್ರ ಬಂದ್ಬಿಟ್ಟು ಬೈತಾರೆ, ನೀನೇನಕ್ಕೆ ಜನ್ಮ ಕೊಡ್ತಾ ಇಲ್ಲ ಅಂತ. ಸೊ ಇಂಥ ಒಂದು ಘಟನೆಗಳು ಅಲ್ಲಿ ನಡೆಯುತ್ತೆ ಅವ್ರಿನ್ನ ಹುಟ್ಟೋದಕ್ಕಿಂತ ಮುಂಚೆನೆ. ಸೊ ಆಟೋಮೆಟಿಕ್ ಆಗಿ ಅದೇನ್ ರಿಸಲ್ಟ್ ಆಗುತ್ತೆ, ಅಂತ ಒಂದು ಪಾತಾಕಿಗಳಾಗಿರೋಂಥ ಒಂದು ಕೌರವರನ್ನೇ ಅಲ್ಲಿ ಹುಟ್ಟೋದು. ಅದಕ್ಕೋಸ್ಕರನೇ ಗರ್ಭಧಾರಣ ಸಂಸ್ಕಾರದಿಂದ ಹಿಡಿದು ಆ ಒಂದು ಗರ್ಭಧಾರಣೆ ಪ್ರೊಸೆಸ್ ಏನಿದೆ, ಆಮೇಲೆ 9 ತಿಂಗಳೇನಿದೆ, ಇಲ್ಲೆಲ್ಲನೂ ಆ ಒಂದು ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ. ಆ ತಾಯಿಯ ಒಂದು ಕಾನ್ಷಿಯಸ್ನೆಸ್ಸು, ತಂದೆಯ ಒಂದು ಕಾನ್ಷಿಯಸ್ನೆಸ್ಸು. ಅಲ್ಲಿ ದುಷ್ಟತನ ತುಂಬಿದ್ರೆ ಆಟೋಮೆಟಿಕ್ ಆಗಿ ಆ ಒಂದು ದುಷ್ಟತನ ಮಕ್ಕಳಲ್ಲಿ ಬಂದೇ ಬರುತ್ತೆ. ಆ ಮಕ್ಕಳು ಅದನ್ನೇ ಅಲ್ಲಿ ಅದು ಎಕ್ಸಿಬಿಟ್ ಮಾಡ್ತಾರೆ. ಸೊ ಅದನ್ನೇ ಆಗಿದ್ವಿ ಒಂದು ಕೌರವರ ಒಂದು ಇದರಲ್ಲಿ. ಹಾ ಪ್ರಭು, ಸೊ ಥ್ಯಾಂಕ್ ಯು ಪ್ರಭು. ಮತ್ತೆ ಕುಂತಿ 5 ಜನ ಮಕ್ಕಳು ಕೂಡ ಬಹಳ ಧರ್ಮಿಷ್ಠರಾಗಿರ್ತಾರೆ. ಸೊ ಆದ್ರೆ ಮೊದಲನೇ ಮಗ ಕರ್ಣ ಮಾತ್ರ ಧರ್ಮಿಷ್ಠನಾಗಿರೋದಿಲ್ಲ. ಸೊ ಅದು ಅವರು ಬೆಳವಣಿಗೆ ಅವ್ರ ಜೊತೆ ಇರ್ಲಿಲ್ಲ ಅಂತಾನ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಪ್ರಭು? ಆಕ್ಚುಲಿ ಕರ್ಣ ಧರ್ಮಿಷ್ಠ ಆಗಿಲ್ಲ ಅಂತಲ್ಲ, ಈ ಧರ್ಮಿಷ್ಠನೇ. ಅವರು ಮಾಡಿದ್ದಂಥ ಸಂಘ, ಅವರು ಯಾರಿಗೆ ಸಪೋರ್ಟ್ ಮಾಡಿದ್ರು ಅದು ರಾಂಗ್. ಆಕ್ಚುಲಿ ಅವರು ಅದೇ ಬರೀ ಜನ್ಮ ಕೊಡೋದಷ್ಟೇ ಇಲ್ಲ, ಜನ್ಮ ಕೊಟ್ಟದ್ಮೇಲೆ ಆ ತಾಯಿ ಆ ಒಂದು ಮಗುನ ರೂಪಿಸ್ತಾರೆ ನೋಡಿ, ಅಲ್ಲಿ ಆ ಒಂದು ವ್ಯಕ್ತಿತ್ವ ಅನ್ನೋದು ಬೆಳೆಯುತ್ತೆ. ಇಲ್ಲಿ ಅವನು ಕರ್ಣ ಬಂದ್ಬಿಟ್ಟು ಅವ್ರಿಗೆ ಎಲ್ಲ ರೀತಿ ಪ್ರತಿಯೊಂದು ಇತ್ತು. ಸೊ ಯಾವಾಗ ಅವ್ರಿಗೆ ಅಂತ ಒಂದು ಇದು ಸಿಗ್ಲಿಲ್ಲ, ಒಂದು ದಾರಿ ತೋರಿಸೋರು ಸಿಗ್ಲಿಲ್ಲ ಸರಿಯಾಗಿ,
ಅವ್ರ ಚಿಕ್ಕ ಮಗುವಿಂದ ಏನಾಗ್ತಾ ಇದ್ರು ಹೇಳಿ, ನನ್ನನ್ನು ನಾನು ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ರು, ನಾನು ಏನು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಆ್ಯಕ್ಚುಲಿ ಅದಕ್ಕೋಸ್ಕರ ಅದೇನಾಯ್ತದು, ದುಷ್ಟನ ಒಂದು ಸಹವಾಸಕ್ಕೆ ಬಂದರು ಅವರು, ಅವರ ಒಂದು ಸಪೋರ್ಟ್ ಮಾಡಿದ್ರು. ಅದೊಂದೇ ಅವ್ರು ಮಿಸ್ಟೇಕ್ ಮಾಡಿದ್ದು ಜೀವನದಲ್ಲಿ, ಬೇರೆ ಏನೂ ಮಾಡಿಲ್ಲ. ಒಂದೇ ಒಂದು ಅಸೋಸಿಯೇಷನ್ ವಿತ್ ದುರ್ಯೋಧನ, ಸಪೋರ್ಟಿಂಗ್ ದುರ್ಯೋಧನ, ಅದು ಒಂದೇನೆ, ಬೇರೆ ಏನೂ ಇಲ್ಲ ಅವರಲ್ಲಿ. ಸೊ ಅದೊಂದೇನಾಯ್ತು, ಅವರನ್ನು ಆ ರೀತಿ ಒಂದು ಸೋಲೋದಕ್ಕೆ, ಅವರ ಜೀವನ ಒಂದು ಅನ್ಸಕ್ಸಸ್ಫುಲ್ ಆಗೋದಕ್ಕೆ ಅದು ಕಾರಣ ಆಯ್ತು. ಆಕ್ಚುಲಿ ಅವ್ರದ್ದು ಪ್ರೀವಿಯಸ್ ಲೈಫ್ ಇದೆ ಆಕ್ಚುಲಿ ಕರ್ಣಂದು, ಸೊ ಅದನ್ನು ಒಂದು ಕಾರಣ ಇದೆ. ಸೊ ಪ್ರೀವಿಯಸ್ ಲೈಫ್ ನಲ್ಲಿ ಅವನು ಒಂದು ದೊಡ್ಡ ಹಸುರ ಇದ್ದ, ಸೊ ಅದು ಒಂದು ಕಾರಣ ಇದೆ. ಅದು ಕಾನ್ಸಿಯಸ್ನೆಸ್ ಗೆ. ಇನ್ನೊಂದು ಇಲ್ಲಿ ಧೃತರಾಷ್ಟ್ರ ಗಾಂಧಾರಿ, ಅಲ್ಲೇ ಜಸ್ಟ್ ಓನ್ಲಿ ಗಾಂಧಾರಿ ರೆಸ್ಪಾನ್ಸಿಬಿಲಿಟಿ ಇರ್ತ, ಧೃತರಾಷ್ಟ್ರನು ಇಂಪಾರ್ಟೆಂಟ್ ಅಲ್ಲಿ. ಸೊ ಧೃತರಾಷ್ಟ್ರನ ಕಾನ್ಸಿಯಸ್ನೇ ಎಲ್ಲಾ 100 ಮಕ್ಕಳಲ್ಲಿ ಇತ್ತು, ಸೇಮ್ ಕಾನ್ಸಿಯಸ್ನೆಸ್. ಸೊ ಧೃತರಾಷ್ಟ್ರನ ಏನ್ ಪ್ರವೃತ್ತಿ ಇತ್ತು ಅದೇ ಸೇಮ್ ಕಾನ್ಸಿಯಸ್ನೆಸ್, ಅದೇ ಎಲ್ಲಾ ಮಕ್ಕಳಲ್ಲಿ ಸೇಮ್ ಕಾನ್ಸಿಯಸ್ನೆಸ್ ಇತ್ತು. ಸೊ ಅದು ಓನ್ಲಿ ತಾಯಿದಷ್ಟೇ ಅಲ್ಲ, ಅದು ತಂದೆದು ಪ್ರವೃತ್ತಿ ಆತನಲ್ಲಿ ಹುಟ್ಟುತ್ತೆ. ಸೊ ಅದೇ ಧೃತರಾಷ್ಟ್ರನ ಮೆಂಟಾಲಿಟಿ, ಅದೇ ಸೇಮ್ ಗೋಲ್. ನನಗೆ ರಾಜ್ಯ ಬೇಕು, ಧೃತರಾಷ್ಟ್ರಿಗೂ ಒಂದು ರಾಜ್ಯ ಬೇಕಿತ್ತು, ದುರ್ಯೋಧನ್ಗೂ ಏನ್ ಬೇಕಿತ್ತು, ರಾಜ್ಯನೇ ಬೇಕಿತ್ತು. ಸೊ ಅದೇ ಪ್ರವೃತ್ತಿ ಕಂಟಿನ್ಯೂ ಆಗುತ್ತೆ. ಸೊ ತಂದೆ ಮತ್ತು ತಾಯಿ ಇಬ್ರು ಇಂಪಾರ್ಟೆಂಟ್ ಇದ್ದಾರೆ. ಅಂದ್ರೆ ಜಸ್ಟ್ ಓನ್ಲಿ ಅಂದ್ರೆ ಹೆಂಗಸ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಅಲ್ಲಿ ಪ್ರಭುಪಾದ ಹೇಳ್ತಾರಲ್ಲ ಲಾಸ್ಟ್ ನಲ್ಲಿ, ಸೊ ಹೆಂಗೆ ಭೂಮಿನೂ ಇದೆ, ಭೂಮಿ ಅಂದ್ರೆ ತಾಯಿ, ಬೀಜ ಅಂದ್ರೆ ತಂದೆ ಕೊಡೋನು ಬೀಜ. ಸೊ ಎರಡು ಇಂಪಾರ್ಟೆಂಟ್ ಇದೆ. ಭೂಮಿ ಏನೋ ಕಲ್ಲು ಭೂಮಿ ಇದ್ರೆ ಬೀಜ ಹಾಕಿ, ಚೆನ್ನಾಗಿರೋ ಬೀಜ ಹಾಕಿದ್ರೆ ಉಪಯೋಗ ಇಲ್ಲ, ಅದು ಬೆಳೆಯೋದೇ ಇಲ್ಲ. ಕಲ್ಲು ಇದ್ರೆ ಅದನ್ನು ಬೆಳೆಯೋದಿಲ್ಲ. ಸೆಕೆಂಡ್, ಬೀಜನೇ ಕೊಳಕಾಗಿದ್ರೆ ಅದು ಭೂಮಿನಲ್ಲಿ ಒಳ್ಳೆ ಭೂಮಿ ಇದ್ರೂ ಚೆನ್ನಾಗಿ ಬೆಳೆ. ಸೊ ಇಬ್ರುನು ಅದಕ್ಕೆ ವೈದಿಕ ಸಂಸ್ಕೃತಿನಲ್ಲಿ ಪತಿ ಮತ್ತು ಪತ್ನಿಯರು ಇಬ್ರುನು ಇರ್ಬೇಕಿತ್ತು. ಸೊ ಅವಾಗ ಅದು ಒಳ್ಳೆ ಸಂತತಿಗಳು ಇತರನಲ್ಲಿ ಬರುತ್ತೆ, ಇತರನಲ್ಲಿ ಸೊಸೈಟಿ. ಆಕ್ಚುಲಿ ಒಂದು ಪಾಯಿಂಟ್ ನಾನು ಮರೆತು ಹೋದೆ. ಸೊ ಅದು ಆಕ್ಚುಲಿ ಪ್ರಭುಜಿ ಹೇಳ್ತಾ ಇದ್ರು, ಹೆಂಗಸ್ ಅಂದ್ರೆ ಸ್ತ್ರೀಯರಿಗೆ ಅಂದ್ರೆ ಹುಟ್ಟಿದ್ರಿಂದನೇ ಪವಿತ್ರವಾಗಿರ್ತಾರಂತೆ ಅವರು, ಹುಟ್ಟಿದ್ರಿಂದನೇ. ಸೊ ಅಂದ್ರೆ ಅವ್ರಿಗೆ ಏನು ಪವಿತ್ರತೆ ಸಲುವಾಗಿ ಏನು ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ, ಹುಟ್ಟಿದ್ರಿಂದನೇ ಪವಿತ್ರ ಅವರು. ಸೊ ಜಸ್ಟ್ ಓನ್ಲಿ ದೇ ಹ್ಯಾವ್ ಟು ಮೇಂಟೈನ್. ಆದ್ರೆ ಗಂಡಸರಿಗೆ ಹಂಗಿಲ್ಲ, ಅವ್ರಿಗೆ ಪಂಚಮ್ ಪುರುಷಾರ್ಥವನ್ನು ಸಾಧಿಸ್ಬೇಕು ಅವರು. ಅಂದ್ರೆ ಗಂಡಸ್ ಹುಟ್ಟಿದವನ್ಗೆ ಅವನು ಎಲ್ಲಾ ಪ್ಯೂರಿಫೈರ್ ಆಗಿ ಇದು ಮಾಡ್ಬೇಕು ಅವನು. ಸೊ ಒಂದು ಹಂತದಿಂದ ಪ್ಯೂರಿಫೈ ಆ ಪುರುಷಾರ್ಥ ಅಂದ್ರೆ ಅವನು ಸಾಧಿಸ್ಬೇಕು. ಆದ್ರ ಸ್ತ್ರೀಯರಿಗೆ ಹಂಗಲ್ಲ, ಸ್ತ್ರೀಯರು ಹುಟ್ಟಿದ ಮೇಲೇನೆ ಅವರು ಶುದ್ಧರು, ಹುಟ್ಟಿದ ಮೇಲೆನೆ ಶುದ್ಧ. ಅದ್ ಜಸ್ಟ್ ಅವ್ರು ದೇ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ ಓನ್ಲಿ. ಶುದ್ಧತೆ ಅವ್ರು ಮೇಂಟೈನ್ ಮಾಡ್ಬೇಕಷ್ಟೇ. ಸೊ ದ್ಯಾಟ್ ಈಸ್ ಓನ್ಲಿ. ಅದೇ ಪುರುಷರಿಗೆ ಹಂಗಲ್ಲ, ಪುರುಷರು ಹುಟ್ಟಿದ್ಮೇಲೆ ಶುದ್ಧರಿರ್ತಾರೆ, ಹೆಂಗಿರ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರು ಬೆಳೆಸ್ಕೋಬೇಕು. ಪಂಚಮ್ ಪುರುಷಾರ್ಥ ತರ ಕರ್ಕೊಂಡ್ ಬರ್ಬೇಕು ಅವ್ರಿಗೆ, ಪಂಚಮ್ ಪುರುಷಾರ್ಥ ತರ. ಸೊ ದಟ್ ಈಸ್ ಐ ಹರ್ಡ್. ಸೊ ಅದಕ್ಕೆ ಸ್ತ್ರೀಯದು ಅಂದ್ರೆ ಅದಕ್ಕೆ ಪವಿತ್ರ ಕೃಷ್ಣನು ಭಗವದ್ಗೀತೆನಲ್ಲಿ ಸ್ತ್ರೀಯದು ಎಷ್ಟು ಗುಣಗಾನ ಮಾಡಿದನು. ಆಕ್ಚುಲಿ ನೀವು ನೋಡಿಬಹುದು, ಸ್ತ್ರೀಯರದು ಗುಣವನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಗುಣಗಳನ್ನು ಕ್ಯಾಲ್ಕುಲೇಷನ್ ಮಾಡಿದ ಸ್ತ್ರೀಯದ್ದು. ಸೊ ನಾವ್ ವಿಚಾರ ಮಾಡೋದು ಆಟೋಮೆಟಿಕ್ ಬಂದ್ಬಿಡ್ತಂತ. ಯಾಕಂದ್ರೆ ದೇ ಆರ್ ಬಿಲ್ಟ್ ಲೈಕ್ ದಟ್. ಒಂದು ಸ್ತ್ರೀಯರಿಗೆ ಒಂದು ಭಗವಂತ ಕ್ರಿಯೇಟ್ ಮಾಡಿದ್ದು ಹಂಗೆ. ಸೊ ಪುರುಷರಿಗೆ ಹಂಗಲ್ಲ, ಪುರುಷರಿಗೆ ಒಂದೊಂದು ಹಂತನಿಂದ ಅವರು ಶುದ್ಧೀಕರಣ ಮಾಡ್ಕೊಂಡು ತನ್ನ ಹಂತವನ್ನು ಜಾತಿಸ್ಬೇಕು. ಓಕೆ, ಏನಾದ್ರೂ ಪ್ರಶ್ನೆ ಮತ್ತಾದ್ರೂ ಇದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಲೇಟ್ ಆಗಿದ್ರೆ ನಾವು ಹರಿಬೋಲ್. ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ ಅಶ್ವತ್ಥಾಮದು. ಲೈಕ್ ದ್ರೋಣಾಚಾರ್ಯರು ಅಶ್ವತ್ಥಾಮಗೆ ಎಲ್ಲಾನು ಕೊಟ್ರು, ಆದ್ರೆ ಅವ್ರಿಗೆ ಸಂಸ್ಕಾರ ಅನ್ನೋದು ಕೊಟ್ಟಿಲ್ಲ, ಪ್ರೀತಿ ಅನ್ನೋದು ಕೊಟ್ಟಿರ್ಲಿಲ್ಲ. ಅದಕ್ಕೆ ತಪ್ಪು ದಾರಿನ ಹಿಡಿದ್ರು. ಇಲ್ಲ ಹಂಗಲ್ಲ, ದ್ರೋಣಾಚಾರ್ಯ ಅವ್ರಿಗೆ ಸಂಸ್ಕಾರ ಕೊಟ್ಟಿಲ್ಲ ಅಂತಲ್ಲ ನೋಡಿ.
ಆ ಆ ಇಲ್ಲೇ ಒಂದು ಇನ್ನೊಂದು ಮಾತು ಬರುತ್ತೆ. ಸೊ ಹೆಂಗೆ ದ್ರೋಣಾಚಾರ್ಯರು ಒಳ್ಳೆ ಇದಿದ್ರು, ಒಳ್ಳೆ ಗುರುನು ಇದ್ರು, ಒಳ್ಳೆ ಇದಿದ್ರು, ಒಂದು ಆಧ್ಯಾತ್ಮಿಕ ಗುರು ಆಗಿದ್ರು. ಆದ್ರೆ ಮಗು ಹೆಂಗಿತ್ತು, ಸೊ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಅಂದ್ರೆ ಹೆಂಗೆ ಅಂದ್ರೆ ಆ ಮಗುನಲ್ಲಿ ಆ ಕ್ಯಾರೆಕ್ಟರ್ ಅದು ಡೆವಲಪ್ ಆಗಿಲ್ಲ. ಅವನು ಜಾಸ್ತಿ ದುರ್ಜನ ಕಡೆಯಿಂದ ಸಂಘ ಮಾಡಿ ಆ ಕ್ಯಾರೆಕ್ಟರ್ ಅನ್ನು ಡೆವಲಪ್ ಮಾಡ್ಕೊಂಡ. ಆದ್ರೆ ಅವನು ಸಜ್ಜನ ಕಡೆ ಸಂಘ ಮಾಡಿಕೊಂಡು ಪಾಂಡವ್ರ ತರ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡಿಲ್ಲ. ಸೊ ಅದು ದೃಪದನ ಸಾರಿ ಯಾರ್ದು ಅಶ್ವತ್ಥಾಮದು ಫಾಲ್ಟ್, ಗುರುದ ಫಾಲ್ಟ್ ಅಲ್ಲ ಅದು. ಗುರು ಆಕ್ಚುಲಿ ಅವ್ರ ಪ್ರೀತಿ ಇತ್ತು ಜಾಸ್ತಿ, ಅದಕ್ಕೆ ಅವರು ಎಲ್ಲಾ ಕೊಡ್ತಾ ಇದ್ರು. ಆದ್ರೆ ಅದು ತಗೊಳ್ಳೋದು ಕೆಪಾಸಿಟಿ, ಆಕ್ಚುಲಿ ತಂದೆ ತಾಯಿ ಇರ್ತಾರಲ್ಲ, ತಂದೆ ತಾಯಿ ತನ್ನ ಪ್ರೀತಿಯನ್ನು ಸ್ವಲ್ಪ ಜಾಸ್ತಿನೇ ತೋರಿಸ್ತಾರೋ ಯಾವತ್ತು. ಅದಕ್ಕೆ ಒಂದು ಶಿಕ್ಷಕ ಬೇಕು. ಸೊ ಅದಕ್ಕೆ ಅದಕ್ಕೆ ನೀವು ನೋಡಿರ್ಬೇಕು, ಯಾರು ತಂದೆ ತಾಯಿ ಇನ್ನೂ ತನಕ ನೋಡಿಲ್ಲ ಯಾರು ಮಕ್ಕಳಿಗೆ ತಾನೇ ಟೀಚಿಂಗ್ ಮಾಡಿದಾರಂತ. ಯಾಕಂದ್ರೆ ತಂದೆ ತಾಯಿ ತನ್ನ ಪ್ರೀತಿ ಇರೋದ್ರಿಂದ ಅವ್ರಿಗೆ ಟೀಚಿಂಗ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೋ, ಅವರು ತನ್ನ ಮಕ್ಕಳಿಗೆ ಬೇರೆದವ್ರಿಗೆ ಕಳಿಸ್ತಾರೋ, ನೀನು ಅವ್ರ ಕಡೆಯಿಂದ ಶಿಕ್ಷಣ ತಗೋ ಅಂತ. ಸೊ ಯಾಕಂದ್ರೆ ದೇ ಹ್ಯಾವ್ ಅಟ್ಯಾಚ್ಡ್ ಅವ್ರಿಗೆ ಅದು ಶಿಕ್ಷಣ ಕೊಡಕ್ ಆಗೋದಿಲ್ಲ ಅಲ್ಲಿ. ಸೊ ಇಲ್ಲೇ ಅದನ್ನು ಸ್ಥಿತಿ ಇದೆ. ಸೊ ಅದನ್ನು ನಾವು ಬಹಳಷ್ಟು ತಿಳ್ಕೊಬಹುದು. ದ್ರೋಣಾಚಾರ್ಯಗೆ ಅಷ್ಟೇ ಇದ್ ಮಾಡಕ್ ಆಗೋದಿಲ್ಲ, ನಮ್ಗೆ ಮಾಡಕ್ ಆಗೋದಿಲ್ಲ. ಸೊ ಮತ್ತೆ ಯಾರು ಕ್ವಶನ್ ಕೇಳಿದ್ರೆ ಕೇಳಬಹುದು. ಓಕೆ, ನನ್ಗನ್ಸುತ್ತೆ ಎಲ್ಲಾರ್ದು ಕ್ವಶನ್ಗಳು ಇದಾಗಿದೆ ಅಂತ ಕಾಣಿಸುತ್ತೆ. ಎಲ್ಲರಿಗೂ ಅನ್ಸುತ್ತೆ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಸೊ ನಿಮ್ಗೆ ಕ್ವಶನ್ ಇದಾಗ್ತಾ ಇದೆ ಅಲ್ಲೇ ನಾವು ಆನ್ಸರ್ ಮಾಡ್ತೀವಿ. ನಿಮ್ಗೆ ಮಾತಾಡೋ ಡಿಫಿಕಲ್ಟಿ ಅಂತ ಆಕ್ಚುಲಿ ನಮ್ಗೆ ನಿಮ್ ಕಡೆಯಿಂದ ಜಾಸ್ತಿ ಬೇಕು. ಅದಕ್ಕೆ ಜಗನ್ನಾಥ್ ಪ್ರಭು ನಾನು ಇವತ್ತೇ ಹೇಳ್ತಾ ಇದ್ದೆ, ನಿಮ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು, ನಿಮ್ಮ ವಿಚಾರಗಳು, ನೀವೇನ್ ವಿಚಾರ ಮಾಡ್ತೀರಾ ಅದು ಹೊರಗ್ ಬರ್ಬೇಕು. ಸೊ ದ್ಯಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆಲ್ಲರಿಗೂ. ಸೊ ನಾವ್ ಏನ್ ಟೀಚಿಂಗ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲೋ. ಸೊ ಅದು ಹೆಂಗೆ ಅರ್ಥ ಆಗತ್ತೆ ಅಂದ್ರೆ ನಿಮ್ ಕ್ವಶನ್ ಇಂದನೇ ಅರ್ಥ ಆಗತ್ತೆ. ಸೊ ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಆಲ್ವೇಸ್ ಆಸ್ಕ್ ಕ್ವಶನ್ಸ್. ಓಕೆ, ಸೊ ನಾವು ಪ್ರಭುಜಿ, ಜಗನ್ನಾಥ್ ಪ್ರಭು, ಸೊ ಎಲ್ಲರಿಗೂ ಧನ್ಯವಾದ. ಸೊ ಮತ್ತೆ ನಾಳೆ ಮತ್ತೆ ಸಿಗೋಣ ಈ ಸಮಯದಲ್ಲಿ. ಸೊ ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ನಿತಾಯ ಗೌರ ಗೌರ ಪ್ರೇಮಾನಂದೇ. ಹರಿ ಹರಿ.